ಒಂದು ರಚನೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ, ಒಳಗಿನ ತಿಳಿಯನು ಕಲಕದೆ ಇದ್ದರೆ, ಅಮೃತದ ಸವಿದೆ ನಾಲಗೆಗೆ, ಅಮೃತದ ಸವಿದೆ ನಾಲಗೆಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮಿ ಅಹಮ್ಮಿನ ಕೋಟೆಯಲ್ಲಿ, ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮಿ ಅಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು, 4 ದಿನದ ಈ ಬಾಳಿನಲ್ಲಿ, 4 ದಿನದ ಈ ಬಾಳಿನಲ್ಲಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಇಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಮುಂದಕ್ಕೆ ಆಗಮಿಸಿರುವಂಥ ಎಲ್ಲ ಸುಮನಸ್ಸುಗಳನ್ನು ಆತ್ಮೀಯತೆಯಿಂದ ಅಕ್ಕರೆಯಿಂದ ಸ್ವಾಗತಿಸುತ್ತಾ ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕೆಂದು ಪೇರೂರು ತುಳು ಸಂಶೋಧನಾ ಕೇಂದ್ರದ ರೂವಾರಿಗಳಾದ ಶ್ರೀಯುತ ಪೇರೂರು ಜಾರು ಇವರಲ್ಲಿ ವಿನಂತಿಸ್ತಾ ಇದ್ದೀವಿ. ಉಡಲ್ದಿಂಜಿನ ಸೊಲ್ಮೆಡೆ ಎದುಕೊಂಡುಳ್ಳೆ ಇನಿ ಇವತ್ತು 2ನೆಯ ಶನಿವಾರ. ನಾಳೆ ಏನು? ನಾಳೆ 2ನೆಯ ಭಾನುವಾರ. 2ನೆಯ ಭಾನುವಾರಕ್ಕೂ ಮಹಿಳೆಯರಿಗೂ ಬಹಳ ವಿಶೇಷವಾದ ಅವಿನಾಭಾವ ಸಂಬಂಧವಿದೆ. ಏನದು? 2ನೆಯ ಭಾನುವಾರ ಮೇ ತಿಂಗಳ 2ನೆಯ ಭಾನುವಾರ ಪ್ರತಿ ವರ್ಷ ಜಾಗತಿಕ ಅಮ್ಮಂದಿರ ದಿನ. ಅಮ್ಮ ಇಲ್ಲದೆ ನಾವೆಲ್ಲಿದ್ದೀವಿ? ನಾವೆಲ್ಲ ಇರುವುದೇ ಅಮ್ಮಂದಿರಿಂದ. ನಮಗೆ ಜನ್ಮ ಕೊಟ್ಟಂಥ ಅಮ್ಮ ಒಬ್ಬರು, ಹಾಗೆಯೇ ನಮಗೆ ಬೇರೆ ಬೇರೆ ಕಾರಣದಿಂದ ಬೇರೆ ಬೇರೆಯವರು ಅಮ್ಮಂದಿರಾಗ್ತಾರೆ. ಅಂಥ ಅಮ್ಮಂದಿರಲ್ಲಿ ಒಬ್ಬರು ಸಾವಿತ್ರಿಬಾಯಿ ಫುಲೆ ಅವರು. ಅಂಥ ಅಮ್ಮಂದಿರಲ್ಲಿ ನಮಗೊಬ್ಬರು ಸಾವಿತ್ರಿಬಾಯಿ ಫುಲೆಯವರು. ಅದೇ ರೀತಿ
ಅಮ್ಮಂದಿರನ್ನು ಎಣಿಸಿಕೊಳ್ಳುತ್ತಾ ನಾವು ತಾಯಿಯನ್ನು ಮೊದಲ ಗುರು ಅಂತ ಹೇಳ್ತಾರೆ. ಭಾರತದ ಮೊದಲ ಟೀಚರ್ ಯಾರು? ಅವರೇ ಮೊದಲ ಟೀಚರ್. ಭಾರತ ಮೂಲದ ಮೊದಲ ಮಹಿಳಾ ಟೀಚರ್ ಸಾವಿತ್ರಿಬಾಯಿ ಫುಲೆ ಅವರು. ಕಳೆದ 10 ವರ್ಷಗಳಿಂದ ಭಾರತದಲ್ಲಿ ರಾಜಕೀಯ ಅಲ್ಲೋಲ ಕಲ್ಲೋಲವಾಗಿರುವಂಥ ಕಾಲದಲ್ಲಿ ದಿಲ್ಲಿಯ ಜವಾಹರಲಾಲ್ ನೆಹರು ವಿಶ್ವವಿದ್ಯಾನಿಲಯದಲ್ಲೂ ಕೂಡ ಕೆಲವು ಅಲ್ಲೋಲ ಕಲ್ಲೋಲಗಳು ನಡೆದುದನ್ನು ನೀವು ಪತ್ರಿಕೆಗಳಲ್ಲಿ ನೋಡಿರುತ್ತೀರಾ. ರಕ್ತಪಾತವೇ ವಿದ್ಯಾಸಂಸ್ಥೆಯಲ್ಲಿ ನಡೆದು ಹೋಯಿತು. 10 ವರ್ಷದ ಬಳಿಕ ಈ ವರ್ಷ ಒಂದು ವಿಚಿತ್ರ ಅಲ್ಲಿ ಘಟಿಸಿತು. ರಕ್ತಪಾತಕ್ಕೆ ಕಾರಣವಂತಾದಂಥ ಬಲಪಂಥೀಯ ಸಂಘಟನೆಗಳು JNUನಲ್ಲಿ ಸೋತು ಹೋದವು. ವಿದ್ಯಾರ್ಥಿ ಸಂಘಟನೆಗೆ ಎಡಪಂಥೀಯರು ಗೆದ್ದು ಬಂದರು. ಅದಷ್ಟಕ್ಕೆ ಇದನ್ನು ಹೇಳ್ತಾ ಇಲ್ಲ ನಾನು. ಅದರಲ್ಲಿ ಒಂದು ಮುಖ್ಯವಾದ ವಿಷಯ, ಕಾರ್ಯದರ್ಶಿಯಾಗಿ JNU ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವವರು ಪ್ರಿಯಾಂಶಿಯವರು. ಈ ಪ್ರಿಯಾಂಶಿಯವರು ಯಾವ ಸಂಘಟನೆಗೆ ಸೇರಿದ್ದಾರೆ ಗೊತ್ತಾ ನಿಮಗೆ? ಅವರ ವಿದ್ಯಾರ್ಥಿ ಸಂಘಟನೆಯ ಹೆಸರು ಬಿರ್ಸಾ ಅಂಬೇಡ್ಕರ್ ಫುಲೆ ವಿದ್ಯಾರ್ಥಿ ಸಂಘಟನೆ. ಕೊನೆಗಾದರೂ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಮೂಲ ಉನ್ನತಿಗೆ ಕಾರಣರಾದವರು ಯಾರು ಅನ್ನುವಂಥದ್ದು ಗುರುತಿಸುವ ಸಂಘಟನೆ ಹೆಸರು ಬಿರ್ಸಾ ಅಂಬೇಡ್ಕರ್ ಫುಲೆ ಸಂಘಟನೆ. ಬಿರ್ಸಾ ಅನ್ನುವಂಥದ್ದು ಬಿರ್ಸಾ ಮುಂಡಾ ಅನ್ನುವಂಥ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸೂಚಿಸ್ತದೆ. ಬಿರ್ಸಾ ಮುಂಡಾ ಬಿಲಾಂಗ್ಸ್ ಟು ST ಕಮ್ಯುನಿಟಿ. ಅಂಬೇಡ್ಕರ್ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ನಾವೀಗ ಇರುವುದೇ ಅಂಬೇಡ್ಕರ್ ವೃತ್ತ. ಇದೇ ಇರುವುದು ಅಂಬೇಡ್ಕರ್ ವೃತ್ತ. ನಮಗೆ ಅಭ್ಯಾಸವಾಗಿ ಹೋಗಿದೆ ಜ್ಯೋತಿ ವೃತ್ತ. ಜ್ಯೋತಿ ಹಚ್ಚುವಂಥ ಕಾಲ ಇದು. ಜ್ಯೋತಿಯನ್ನು ನಾವು ಅಂಬೇಡ್ಕರ್ ವೃತ್ತದಲ್ಲಿ ಹಚ್ತಾ ಇದ್ದೇವೆ. ಅಂಬೇಡ್ಕರ್ ಬಿಲಾಂಗ್ಸ್ ಟು SC. ಅವರು SC ವರ್ಗಕ್ಕೆ ಸೇರಿದವರು. ಆ್ಯಂಡ್ ಫುಲೆ ರೆಪ್ರೆಸೆಂಟ್ಸ್ ಬಿರ್ಸಾ ಅಂಬೇಡ್ಕರ್ ಫುಲೆ ವಿದ್ಯಾರ್ಥಿ ಸಂಘಟನೆ. ಫುಲೆ ಅನ್ನುವಂಥದ್ದು ಜ್ಯೋತಿರಾವ್ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರನ್ನು ನೆನಪಿಸುವಂಥ ಹೆಸರದು. ಫುಲೆ ದಂಪತಿಯವರ ಹೆಸರದು. JNU ಕಾರ್ಯದರ್ಶಿಯಾಗಿರುವಂಥ ಪ್ರಿಯಾಂಶಿಯವರು ಗೆದ್ದಿರುವಂಥ ಸಂಘಟನೆ ಹೆಸರು ಬಿರ್ಸಾ ಅಂಬೇಡ್ಕರ್ ಫುಲೆ ವಿದ್ಯಾರ್ಥಿ ಸಂಘಟನೆ. ಆ ವಿದ್ಯಾರ್ಥಿ ಸಂಘಟನೆಯಿಂದ ಗೆದ್ದು ಬಂದಂಥ ಇದನ್ನು ಯಾಕೆ ಹೇಳಿದೆ ಅಂತೇಳಿದರೆ, ಬಹಳ ತಡವಾಗಿ ನಮ್ಮ ಜನರು ತಮ್ಮ ನಿಜವಾದ ನಾಯಕರನ್ನು ನೆನಪಿಸಿಕೊಳ್ತಾ ಇದ್ದಾರೆ. ಬಹಳಷ್ಟು ಜನ ಉಪಾಧ್ಯಾಯಿನಿಯರು, ಶಿಕ್ಷಕಿಯರು ತುಂಬಿರುವಂಥ ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದಲ್ಲಿ ವಾಚಕಿಯರಾದ ಮೇಲೆ ಲೇಖಕಿಯರಾಗಲಿಕ್ಕೆ ಸಾಧ್ಯ. ಯಾವುದೇ ಸಾಹಿತ್ಯ ಇರಲಿ, ಅದರಲ್ಲಿ 4 ಭಾಗಗಳಿರ್ತವೆ. ಅದರಲ್ಲಿ ಭಾವನೆ ಅನ್ನೋದು ತುಂಬಿರ್ತದೆ, ಕಲ್ಪನೆ ಅನ್ನೋದು ಸೇರಿರ್ತದೆ, ಬೌದ್ಧಿಕತೆ ಅನ್ನೋದು ಹರಡಿರ್ತದೆ, ಶೈಲಿ ಅನ್ನೋದು ಒಳಗೊಂಡಿರ್ತದೆ. ಅದನ್ನು ನೀವು ಮೊದಲು ಕಲಿಯುವುದು ಓದುವುದರ ಮೂಲಕ, ವಾಚಕಿಯಾಗುವುದರ ಮೂಲಕ ನೀವು ಕಲಿಬೇಕಾಗ್ತದೆ. ಇನ್ನು ಈ ಅಮ್ಮಂದಿರ ದಿನದಲ್ಲಿ ನೆನಪಿಸಿಕೊಳ್ಳಬೇಕಾದಂಥ ವಿಶೇಷ ಏನಂತೇಳಿದರೆ, ನಾನು ಆವಾಗಲೇ ಹೇಳಿದೆ, ಹೆತ್ತಮ್ಮ ಒಬ್ಬರು ಸಾಮಾಜಿಕ ಸಂಘಟನೆ ವ್ಯವಹಾರದಲ್ಲಿ ಸಿಗುವಂಥ ಅಮ್ಮಂದಿರು ಇನ್ನೊಬ್ಬರು. ಅಂಥ ಅಮ್ಮಂದಿರ ಅಮ್ಮ ನಮ್ಮ ಸಾವಿತ್ರಿಬಾಯಿ ಫುಲೆ ಅವರಂತ. ಹಾಗೆಯೇ ನನ್ನಮ್ಮ ಲೆಚ್ಚಮ್ಮ ಇದ್ದರೆ ನನಗೆ ಅವರಿಗಿಂತಲೂ ಹೆಚ್ಚು ಪ್ರೀತಿಯನ್ನು ನೀಡಿದವರು ನನ್ನ ದೊಡ್ಡಮ್ಮ ಬಾಗಿ ಪೂಜಾರ್ತಿ. ಅದೇ ರೀತಿ ನಮ್ಮ ಅಜ್ಜಿ ರುಕ್ಕು ಪೂಜಾರ್ತಿಯರು. ಒಂದು ಕಾಲದಲ್ಲಿ ಕೆಲವೆಲ್ಲ ಒಂದು ಕಾಲಕ್ಕೆ ಹೋಗ್ಬಿಟ್ಟಿದ್ದಾವೆಲ್ಲ. ಒಂದು ಕಾಲದಲ್ಲಿ ರುಕ್ಕು ಪೂಜಾರ್ತಿ 1 ಪೈಸೆಯಾದರೂ ತಿಂದೇ ಇರುವವರು ಹೇರೂರಿನಲ್ಲಿ ಇರಲಿಲ್ಲ. ನಾನು ಸಣ್ಣದಿರುವಾಗ ಅದನ್ನು ಹೇಳೋರು ಇರ್ತಾಯಿದ್ರು. ಈಗ ಜನ್ರೇಷನ್ ಬದಲಾಗಿದೆ, ಹೇಳೋರು ಇಲ್ಲ. ಹೀಗೆ ಇರುವಂಥ ಕಾಲದಲ್ಲಿ ನಾವು ನಮ್ಮವರನ್ನು ಮರೆಯಬಾರದು ಅನ್ನುವುದಕ್ಕೋಸ್ಕರ ಈ ಪ್ರಶಸ್ತಿಗಳನ್ನು ನೀವು ಎಲ್ಲ ನಾಳೆ ಮತ್ತೊಮ್ಮೆ ಅಮ್ಮಂದಿರನ್ನು ನೆನಪಿಸಿಕೊಳ್ಳಿ. ಇವಾಗ ಅಮ್ಮಂದಿರನ್ನು ಹೇಗೆ ನೆನಪಿಸ್ಕೊಳ್ತಾರೆ? ಇಡೀ ಜಗತ್ತಿನಲ್ಲಿ 1914ನೇ ಇಸವಿಯಲ್ಲಿ USA ಅಧ್ಯಕ್ಷರಾಗಿರುವಂಥ ವುಡ್ರೋ ವಿಲ್ಸನ್ ಅವರು ಈ ಮಹಿಳೆಯರ ದಿನಕ್ಕೆ May 2nd Sunday ಇಸ್ ದ ವುಮನ್ಸ್ ಡೇ, ವರ್ಲ್ಡ್ ವುಮನ್ಸ್ ಡೇ ಅಂತ ಸಹಿ ಹಾಕಿದವರು.
ಆ ಸಹಿ ಹಾಕೋದಕ್ಕೆ ಕಾರಣ ಒಬ್ಬ ಜಾರು ಅಲ್ಲ, ಅವರು ಅನ್ನ ಜಾರ್ವಿಸ್ ಅಂತ ಅವ್ರ ಹೆಸರು, ಅನ್ನ ಜಾರ್ವಿಸ್ ಅಂತ ಹೆಸರು. ಅವರೊಬ್ಬರೇ ಅಲ್ಲ, ಸುಮಾರು ಜನ ಕಾರಣರು ಇದ್ದರು. ಅವರ ಮೂಲಕ ವುಡ್ರೋ ವಿಲ್ಸನ್ ಅವರು 2ನೇ ಭಾನುವಾರ ನೀವು ವಿಶ್ವ ಮಹಿಳಾ ದಿನವನ್ನು ಆಚರಿಸಿದ್ದು. ಈಗಲೂ ಕೂಡ ಆಚರಿಸೋದು ಇಡೀ ಜಗತ್ತಿನಲ್ಲಿ ಒಂದು 5-10% ಮಾತ್ರ ಮಹಿಳಾ ದಿನವನ್ನು, ವಿಶ್ವ ತಾಯಂದಿರ ದಿನವನ್ನು ಆಚರಿಸ್ತಾರೆ. ಮಹಿಳಾ ದಿನ ಅಲ್ಲ, ಮಹಿಳಾ ದಿನ ಬೇರೆ ಇದೆ. ವಿಶ್ವ ತಾಯಂದಿರ ದಿನವನ್ನು ಒಂದು 10% ಆಚರಿಸ್ತಾರೆ. ಅದು ಇವಾಗ ಹೇಗೆ ಆಚರಿಸ್ತಾರೆ? ಅಡುಗೆ ಮನೆಯಲ್ಲಿರೋ ಅಮ್ಮನಿಗೆ ಹ್ಯಾಪಿ ಮದರ್ಸ್ ಡೇ ಅಂತ ಮೆಸೇಜ್ ಮಾಡ್ತಾರೆ ಪಕ್ಕದ ಕೋಣೆಯಿಂದ. ಆ ಕಾಲದಲ್ಲಿ ನಾವು ಇವಾಗ ಇದ್ದೇವೆ. ಆದರೆ ಇನ್ನು ಮುಂದಾದರೂ ನಮ್ಮ ತಾಯಂದಿರು ಯಾರು ಅನ್ನೋದನ್ನು ನಾವು ಗುರುತಿನಲ್ಲಿ ಇಟ್ಟುಕೊಂಡು ಅವರನ್ನೆಲ್ಲ ನೆನಪಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಇದೊಂದು ಸಣ್ಣ ಪ್ರಯತ್ನ, ಸಾವಿತ್ರಿಬಾಯಿ ಫುಲೆಯವರ ಹೆಸರಿನಲ್ಲಿ ಕೊಡುವಂಥ ಒಂದು ಸಣ್ಣ ಪ್ರಯತ್ನ ಇದು. ಅದೇ ರೀತಿ ಸಾವಿತ್ರಿಬಾಯಿಯವರಿಗೆ ಬಲಗೈಯಾಗಿದ್ದವರು ಫಾತಿಮಾ ಶೇಖ್ ಅವರು, ಅವರ ಹೆಸರಿನಲ್ಲೂ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಕಲಾವಳಿ ವಾಚಕಿಯರ ಲೇಖಕಿಯರ ಸಂಘದ ಹಿರಿಯರಾಗಿರುವಂಥ BM ರೋಹಿಣಿಯವರು. ಹೋದ ವರ್ಷ ಅವರಿಗೆ ನಾನು ಸುಮ್ಮನೆ ಜೋಕ್ ಮಾಡಿದ್ದೆ, ಒಂದು ರಾಜೀ ಪ್ರಸಾದ್ ಗೆತೊಂಡಯ್ಯ ಅಂದು ಕೊರಡು ಒಂದು ಜೋಕ್ ಮಾಡಿದ್ದೆ. ಅದನ್ನು ಅವರು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡು ಫಾತಿಮಾ ಶೇಖ್ ಪ್ರಶಸ್ತಿ ಕೊಡಲೇಬೇಕು ಅಂತ ಹೇಳಿಬಿಟ್ಟು ಗಟ್ಟಿಯಾಗಿ ನಿಂತಿದ್ದಾರೆ. ಇಂಥ ಒಂದು ಸರ್ವಕಾಲದಲ್ಲಿ ಈಗ ಸಭೆಯಲ್ಲಿರುವಂಥ ಸಂಘಟಕರಲ್ಲಿ ನನ್ನ ಹೆಸರು ಇದೆ. ನಾನು ಸಂಘಟಕನೂ ಅಲ್ಲ, ಸಂಘಟನೆ ಹಿಂದೆ ಭಾಳಷ್ಟು ಮಾಡಿಬಿಟ್ಟು ಸುಮ್ಮನಾಗಿಬಿಟ್ಟಿದ್ದೇವೆ. ಇಲ್ಲಿರುವವರನ್ನು ಸ್ವಾಗತಿಸಬೇಕಾದ ನನ್ನ ಕರ್ತವ್ಯವಾಗಿದೆ. ವಿಜಯಲಕ್ಷ್ಮಿ ಶೆಟ್ಟಿಯವರ ಅಧ್ಯಕ್ಷತೆ ವಹಿಸಬೇಕಾಗಿತ್ತು, ಅವರು ಬಂದಿಲ್ಲ. ಆದ್ದರಿಂದ ಅವರಿಗೆ ಇವಾಗೆಲ್ಲ ಏನು ಎಲ್ಲಿ ಕೇಳಿದ್ರು ಎಲ್ಲಿಗೂ ಹೋಗುವಂಥ ತಾಂತ್ರಿಕ ವೈಜ್ಞಾನಿಕ ಸಾಧನೆ ಆಗಿದೆ. ಆದ್ದರಿಂದ ಎಲ್ಲಿಂದಲೇ ಅವರಿಗೆ ಒಂದು ಸ್ವಾಗತವನ್ನು ಹೇಳಿದರೆ ಅದು ಅವರು ವಿಜಯಲಕ್ಷ್ಮಿ ಶೆಟ್ಟಿಯವರಿಗೆ ಹೋಗಿ ಮುಟ್ತದೆ ಅಂದ್ಕೊಳ್ತೇನೆ. ಅನಂತರ ನಮ್ಮ ಜ್ಯೋತಿ ಚೇಳಿಯಾರವರು ಕರಾವಳಿ ಲೇಖಕಿಯರ ವಾಚಕರ ಸಂಘದ ಅಧ್ಯಕ್ಷರು, ಸದ್ಯಕ್ಕೆ ಇವಾಗ ಈ ಸಭೆಯ ಅಧ್ಯಕ್ಷರು. ಅವರ ಬಗ್ಗೆ ಹೇಳಬೇಕಾಗಿಲ್ಲ, ಅವರು ಬಾಯಿ ತೆರೆದರೆ ನಾವು ಬಾಯಿ ಮುಚ್ಕೊಂಡು ಓಡಬೇಕಾಗ್ತದೆ. ಆ ರೀತಿಯ ಭಾಷಣಗಾತಿಯವರು, ವಿಚಾರವಂತೆ. ಅವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಒಂದಷ್ಟು ಹೇಳುವುದು ಸ್ವಾಗತವನ್ನು ಬಯಸ್ತೇನೆ. ಆಮೇಲೆ ನಮ್ಮ BM ರೋಹಿಣಿ ಅವರಿದ್ದಾರೆ. ಇಲ್ಲಿ ಬಹುಶಃ ಅತಿ ಹಿರಿಯರಾಗಿರುವಂಥ ಅವರು ಅತಿ ಕಿರಿಯರಿಗೆಲ್ಲ ಆಶೀರ್ವಾದ ಮಾಡ್ತಾರೆ. ಅತಿ ಕಿರಿಯರೇನೆಲ್ಲ ಕೂದಲೆಲ್ಲ ಹಣ್ಣಾಗಿದೆ, ನಮಗೂ ನಿಮ್ಮ ಹಿಂದೆನೇ ಇದ್ದೇವೆ, ನಮಗೆ ಆಶೀರ್ವಾದ ಮಾಡ್ತಾರೆ ಎಂದು ತಿಳಿದುಕೊಳ್ಳುತ್ತಾ ಅವರನ್ನು ಕೂಡ ಈ ಸಭೆಗೆ ಸ್ವಾಗತಿಸ್ತೇನೆ. ಇಂದು ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆಯವರ ಪ್ರಶಸ್ತಿಯನ್ನು ಸ್ವೀಕರಿಸಲಿರುವವರು ನಜ್ರಾನಾ ಶಾಫಿಯವರು. MA BEd LLB ಓದಿರುವಂಥ ಇವರು ಮೂಡಬಿದರೆಯ ಅಲ್ ಫುರ್ಖಾನ್ ಇಸ್ಲಾಮಿಕ್ ಇಂಗ್ಲೀಷ್ ಮೀಡಿಯಂ ಶಾಲೆಯ ಪ್ರಿನ್ಸಿಪಾಲ್ ಆಗಿದ್ದಾರೆ. ನಜ್ರಾನಾ ಶಾಫಿ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತ ಹೇಳ್ತಾ ಇದ್ದೇನೆ. ಅದೇ ರೀತಿ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ಸ್ವೀಕರಿಸಲಿರುವ ಇನ್ನೊಬ್ಬರು ಶಶಿಕಲಾ ಆರ್ ಅವರು. MA BEd ಓದಿರುವಂಥ ಇವರು ಕೃಷ್ಣಾಪುರದ ಚೈತನ್ಯ ಪಬ್ಲಿಕ್ ಶಾಲೆಯಲ್ಲಿ ಹೆಡ್ ಮಿಸ್ಸಸ್ ಆಗಿದ್ದಾರೆ ಮತ್ತು ಇಂಗ್ಲೀಷ್ ಕನ್ಸಲ್ಟೆಂಟ್. ಅವರಿಗೂ ನಾನು ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಫಾತಿಮಾ ಶೇಖ್ ಪ್ರಶಸ್ತಿ ವಿಜೇತರು ಹೋದ ವರ್ಷ ಸುಮ್ಮನೆ ಕೊಟ್ಟಿದ್ವಿ BM ರೋಹಿಣಿ ಅವರಿಗೆ. ಅವರು ತುಂಬ ಉತ್ಸಾಹದಿಂದ ಅದನ್ನು ಇನ್ನಷ್ಟು ಗಂಟು ಹಾಕಿ ಹಿಂದಿರುಗಿಸ್ತಾ ಇದ್ದಾರೆ. ಉಳ್ಳಾಲದ ಶ್ರೀಮತಿ ಜಾನಕಿ ಪುತ್ರನವರಿಗೆ ಫಾತಿಮಾ ಶೇಖ್ ಪ್ರಶಸ್ತಿ ಸಲ್ಲುತ್ತಿದೆ. ಅವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇಲ್ಲೀಗ ಕಾರ್ಯಕ್ರಮದ ಸಂಯೋಜಕರಾಗಿರುವಂಥ ಸುಧಾ ನಾಗೇಶ್ ಮತ್ತು ಸುಜಾತಾ ಕೊಡ್ಮಣ್ಣ್ ಅವರು ಕೂತಿದ್ದಾರೆ. ಅವರಿಬ್ಬರನ್ನು ಕೂಡ ನಾನು ಭಾಳ ಆತ್ಮೀಯತೆಯಿಂದ ಇಲ್ಲಿ ಸ್ವಾಗತಿಸುತ್ತಿದ್ದೇನೆ. ಅದರ ಜೊತೆಗೆ ನನ್ನನ್ನು ನಾನು ಸ್ವಾಗತಿಸಿಕೊಂಡು ನಿಮಗೆಲ್ಲ ದೊಡ್ಡ ನಮಸ್ಕಾರವನ್ನು ಹೋಗಿ ಕೂತ್ಕೊಳ್ತೇನೆ.
ಪೇರೂರು ಜಾರು ಅವರಿಗೆ ಎಲ್ಲರ ಪರವಾಗಿ ಮತ್ತೊಮ್ಮೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸರ್. ಅದೇ ರೀತಿ ಬಂದಂಥ ಎಲ್ಲ ಅತಿಥಿ ಅಭ್ಯರ್ಥಿಗಳಿಗೆ ಹೂವನ್ನಿತ್ತು, ಹೂ ಗುಲಾಬಿ ಪ್ರೀತಿಯ ಸಂಕೇತ ಅಂತೆ. ಆ ಹೂವನ್ನಿತ್ತು ನಮ್ಮ ಕರಾವಳಿ ಲೇಖಕಿ ವಾಚಕಿಯರ ಸಂಘದ ಅಧ್ಯಕ್ಷರು ಎಲ್ಲರಿಗೆ ಹೂವನ್ನಿತ್ತು ಸ್ವಾಗತಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಅದೇ ರೀತಿ ಬಂದಂತಹ ಎಲ್ಲ ಅತಿಥಿಗಳಿಗೆ, ಈ ಸಭೆಯಲ್ಲಿರುವಂಥ ಎಲ್ಲ ಅತಿಥಿಗಳಿಗೆ, ಮಾಜಿ ಶಾಸಕಿಯವರಿದ್ದಾರೆ ಶಕುಂತಲಾ ಮೇಡಮ್ ಅವರಿಗೆ, ಎಲ್ಲ ಹಿರಿಯರಿಗೆ, ನಮ್ಮ ಪ್ರೀತಿಯ ಮಾಧ್ಯಮದ ಮಿತ್ರರಿಗೆ, ಮಾಧ್ಯಮದವರು ನಮ್ಮ ಪತ್ರಿಕೆಗಳವರು ಕಣ್ಣು ಇದ್ದಾಗೆ, ನಮ್ಮ ಸಮಾಜದ ಕಣ್ಣು ಅಂತಹ ಪತ್ರಿಕೆಯವರನ್ನು ಆತ್ಮೀಯತೆಯಿಂದ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಮೇಡಮ್ ಕೂಡ ಆಗಾಗಲೇ ಬಂದಿದ್ದಾರೆ. ವಾರ್ತಾ ಭಾರತಿಯವರು, V4 ಮಾಧ್ಯಮದವರು, ನಮ್ಮ ಎಡ್ವರ್ಡ್ ಸರ್ ಅವರು ಎಲ್ಲರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ, ನಮ್ಮ ಗುಲಾಬಿ ಹೂವನ್ನಿತ್ತು ನಮ್ಮ ಕರಾವಳಿ ಲೇಖಕಿ ವಾಚಕಿಯರ ಸಂಘದ ಅಧ್ಯಕ್ಷೆ ಎಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೀನಿ. BM ರವೀಳಿ ಅವರಿಗೆ, ಹಾಗೆ ಶ್ರೀಯುತ ಪೇರೂರು ಜಾರು ಅವರಿಗೆ ಈ ಪ್ರಶಸ್ತಿಯ ರೂವಾರಿಗಳು ಅವರು, ಹಾಗೆ ಶಶಿಕಲಾ ಮೇಡಮ್ ರವರಿಗೆ, R ಶಶಿಕಲಾ ಮೇಡಮ್, U ಜಾನಕಿ ಪುತ್ರನ್, ನಜ್ರಾನಾ ಶಾಫಿ ಅವರಿಗೆ ಹೂವನ್ನಿತ್ತು ಗೌರವಿಸಿದ ಎಲ್ಲರಿಗೂ ನಮನಗಳು. ಹಾಗೆಯೇ ನಮ್ಮ ಅಧ್ಯಕ್ಷರಿಗೆ ಸುಜಾತಾ ಸುವರ್ಣ ಅವರು ಹೂವನ್ನಿತ್ತು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ರಿಗೂ ವಂದನೆಗಳು. ಈಗ ನಮ್ಮ ಕರಾವಳಿ ಲೇಖಕಿ ವಾಚಕಿಯರ ಸಂಘದ ಹಿರಿಯ ಸಾಹಿತಿಗಳು ಹಲವಾರು ಕೃತಿಗಳನ್ನು ಸಾಹಿತ್ಯ ಲೋಕಕ್ಕೆ ನೀಡಿ ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಬೆಳಗಿರುವಂತಹ ಕರಾವಳಿಯ ಲೇಖಕಿ BM ರವೀಳಿಯವರು ಈ ಕಾರ್ಯಕ್ರಮದ ಕುರಿತಂತೆ ಒಂದೆರಡು ಮಾತುಗಳನ್ನು ಆಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಈಗ ಎಂತಹ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಬಂದು ನಿಂತಿದ್ದೇವೆ ಅಂತ ಹೇಳಿದರೆ, ಅಂದು ಕಳೆದ ಶತಮಾನದಲ್ಲಿ ಸಾವಿತ್ರಿಬಾಯಿ ಫುಲೆಯವರು ಸುಧಾರಣೆ ಮಾಡಿ ಏನೆಲ್ಲ ವೈಚಾರಿಕತೆಯನ್ನು ಜನರಲ್ಲಿ ಹಬ್ಬಿಸಿ ಶಿಕ್ಷಣವನ್ನು ಕೊಡಿಸಿ ಮಾಡಿದರು. ಈಗ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನೆರವೇರಿಸಿಕೊಡ್ಬೇಕು ಅಂತೇಳಿ ಎಲ್ಲ ಗಣ್ಯರಲ್ಲಿ ವಿನಂತಿಸ್ತಾ ಇದ್ದೇನೆ. ಮೊದಲಿಗೆ ಭಾರತದ ಮೊದಲ ಮಹಿಳಾ ಶಿಕ್ಷಕಿ, ಹೆಣ್ಣು ಮಕ್ಕಳಿಗಾಗಿ ಶಿಕ್ಷಣ ಕ್ರಾಂತಿಯನ್ನು ಮಾಡಿದಂತಹ ಅಕ್ಷರದವ್ವ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಶ್ರೀಮತಿ ನಜ್ರಾನಾ ಶಾಫಿ, MA B.Ed LLB ಪದವೀಧರೆ, ಪ್ರಾಂಶುಪಾಲರಾಗಿ ಅಲ್ ಫುರ್ಖಾನ್ ಇಸ್ಲಾಮಿಕ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಮೂಡಬಿದ್ರೆಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅವರು ಸನ್ಮಾನ ಪೀಠಕ್ಕೆ ಬರಬೇಕು ಅಂತೇಳಿ ಅವರನ್ನು ಕರೀತಾ ಇದ್ದೇನೆ. ಕೇಂದ್ರ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ 2024. ನಜ್ರಾನಾ ಶಾಫಿ, ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆ ಅಲ್ ಫುರ್ಖಾನ್ ಇಸ್ಲಾಮಿಕ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇಲ್ಲಿ ಪ್ರಸ್ತುತ ಪ್ರಾಂಶುಪಾಲರಾಗಿ ಸೇವೆಗೈಯುತ್ತಿರುವ ಶ್ರೀಮತಿ ನಜ್ರಾನಾ ಶಾಫಿ ಇವರಿಗೆ ನೀಡುವ 2024ರ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿಯೊಂದಿಗೆ ಸನ್ಮಾನ ಪತ್ರ. ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆಯುವುದರೊಂದಿಗೆ ಮಂಗಳೂರಿನ SDM ಕಾಲೇಜಿನಲ್ಲಿ ಕಾನೂನು ಪದವಿಯನ್ನು ಪಡೆದಿರುತ್ತಾರೆ. ಮುಂದುವರೆದು ಮಹಮ್ಮದೀಯ ಕಾಲೇಜು ಆಫ್ ವಿಮನ್ ಬಳ್ಳಾರಿ ಇಲ್ಲಿಂದ ಬ್ಯಾಚುಲರ್ ಆಫ್ ಎಜುಕೇಷನ್ ಪದವಿಯನ್ನು ಕೂಡ ಪಡೆದಿರುವ ಯಶಸ್ವಿ ಅಧ್ಯಾಪಕಿಯಾಗಿರುತ್ತಾರೆ. ಇವರು ಶಿಕ್ಷಣ ಸಾಧನೆಯೊಂದಿಗೆ ಶಿಕ್ಷಣ ಕ್ಷೇತ್ರಕ್ಕೆ ಪ್ರವೇಶಿಸುವ ಪೂರ್ವದಲ್ಲಿ 2 ವರ್ಷ ಕಾಲ ಸಿವಿಲ್ ಮತ್ತು ಕ್ರಿಮಿನಲ್ ಲಾಯರ್ ಆಗಿ ಸೇವೆ ಸಲ್ಲಿಸಿದ ಮಹಾನ್ ವ್ಯಕ್ತಿ ಎಂಬುದರೇ ಅತಿಶಯೋಕ್ತಿಯಾಗಲಾರದು. ಕಳೆದ ವರ್ಷದಲ್ಲಿ ಮೈನಾರಿಟಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ ಫೌಂಡೇಶನ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಇಲ್ಲಿಯ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಪ್ರಾಂಶುಪಾಲರು ಎಂಬ ಗೌರವಕ್ಕೆ ಪಾತ್ರರಾಗಿರುವುದು ಪ್ರಶಂಸನೀಯ. ತನ್ನ ಶೈಕ್ಷಣಿಕ ಸಾಧನೆಯೊಂದಿಗೆ ಸಾವಿರಾರು ವಿದ್ಯಾರ್ಥಿನಿಯರೊಂದಿಗೆ ಶೈಕ್ಷಣಿಕ ಆಶಾಕಿರಣವಾಗಿರುವ ತಮಗೆ 2024ನೇ ಸಾಲಿನ ಮಹಾಮಾತೆ ಸಾವಿತ್ರಿಬಾಯಿ ಫುಲೆಯವರ ಜನ್ಮದಿನೋತ್ಸವದ ಪರವಾಗಿ ಅತ್ಯಂತ ಅಭಿನಂದನೆಗಳೊಂದಿಗೆ ಈ ಸನ್ಮಾನ ಪತ್ರ. ಅಧ್ಯಕ್ಷರು, ತುಳು ಧರ್ಮ ಸಂಶೋಧನಾ ಕೇಂದ್ರ.
ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ 2024. ಶ್ರೀಮತಿ ಶಶಿಕಲಾ ರಂಜಿ ಇವರು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನು ಸೈಂಟ್ ವಿಕ್ಟರ್ಸ್ ಬಾಲಿಕಾ ಪ್ರೌಢಶಾಲೆ ಪುತ್ತೂರು ಮತ್ತು ಪದವಿ ಶಿಕ್ಷಣವನ್ನು ಸೈಂಟ್ ಫಿಲೋಮಿನಾ ಕಾಲೇಜ್ ಪುತ್ತೂರು ಹಾಗೂ ರಾಜ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಂಗಳೂರು ವಿಶ್ವವಿದ್ಯಾನಿಲಯ ಕೊಣಾಜೆ ಹಾಗೂ ಇದರ ಜೊತೆಗೆ ತಮ್ಮ BEd ಶಿಕ್ಷಣವನ್ನು ಅನ್ನಮಲೆ ವಿಶ್ವವಿದ್ಯಾನಿಲಯದಿಂದ ಪಡೆದಿರುತ್ತಾರೆ. ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಸ್ಕೂಲ್ ಬ್ಯಾಂಗ್ಳೂರು ಇಲ್ಲಿ ತಮ್ಮ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿದ್ದು ಅಲ್ಲಿ ಸಹ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ. ಅನಂತರ ಹುಟ್ಟೂರಾದ ಪುತ್ತೂರಿನ ಮೌಂಟೇನ್ ವ್ಯೂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಸಹ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಾರೆ. ಇವರು ಮುಖ್ಯೋಪಾಧ್ಯಾಯಿನಿಯಾಗಿ ನೂರುಲ್ ಹುದಾ ಬಾಲಿಕಾ ಪ್ರೌಢಶಾಲೆ ಕಾಟಿಪಲ್ಲ, ಅಂಜುಮನ್ ಪ್ರೌಢಶಾಲೆ ಜೋಕಟ್ಟೆ ಮುಂದೆ ಕಳೆದ 12 ವರ್ಷಗಳಿಂದಲೂ ಚೈತನ್ಯ ಪಬ್ಲಿಕ್ ಶಾಲೆಯಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಲ್ಲಿಯ ಸಾವಿರಾರು ವಿದ್ಯಾರ್ಥಿನಿಯರಿಗೆ ಆಶಾಕಿರಣವಾಗಿರುವ ತನಗೆ 2024ನೇ ಸಾಲಿನ ಮಹಾಮಾತೆ ಸಾವಿತ್ರಿಬಾಯಿ ಫುಲೆಯವರ ಜನ್ಮ ದಿನೋತ್ಸವದ ಪರವಾಗಿ ಅತ್ಯಂತ ಅಭಿನಂದನೆಗಳೊಂದಿಗೆ ಈ ಸನ್ಮಾನ ಪತ್ರ. ಇವರ ಮುಂದಿನ ಜೀವನ ಉಜ್ವಲವಾಗಲೆಂದು ಹಾರೈಸುತ್ತೇವೆ. ಅಧ್ಯಕ್ಷರು ತುಳು ಧರ್ಮ ಸಂಶೋಧನಾ ಕೇಂದ್ರ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಕರಾವಳಿ ಲೇಖಕಿಯರ ವಾಚಕಿಯರ ಸಂಘ ಮತ್ತು ತುಳು ಧರ್ಮ ಸಂಶೋಧನಾ ಕೇಂದ್ರ ಪೇರೂರು ಇವರ ಸಹಯೋಗದಲ್ಲಿ ಭಾರತದ ಮೊದಲ ಮುಸ್ಲಿಂ ಶಿಕ್ಷಕಿ ಫಾತಿಮಾ ಶೇಖ್ ಪ್ರಶಸ್ತಿ. ಇತಿಹಾಸ ಪ್ರಸಿದ್ಧ ಉಳ್ಳಾಲದ ಶ್ರೀಯುತ ಗುರುವಪ್ಪ ಕರ್ಕೇರ ಮತ್ತು ಶ್ರೀಮತಿ ಸುಂದರಿ ಪುತ್ರನ್ ರವರ ಪ್ರಥಮ ಪುತ್ರಿಯಾದ ಶ್ರೀಮತಿ ಯು ಜಾನಕಿ ಪುತ್ರನ್ರವರು ತಮ್ಮ ಪ್ರತಿಭೆ ಮತ್ತು ಸ್ವಪ್ರಯತ್ನದಿಂದ ಜನಮೆಚ್ಚಿದ ಶಿಕ್ಷಕಿ ಪ್ರಶಸ್ತಿ ಪಡೆದಿರುತ್ತಾರೆ. ಕಳೆದ 32 ವರ್ಷಗಳಿಂದ ಶಿಕ್ಷಕಿಯಾಗಿ, ಮುಖ್ಯೋಪಾಧ್ಯಾಯಿನಿಯಾಗಿ, ಶಾಲೆಯ ಅಭಿವೃದ್ಧಿಯ ರಥದ ಸಾರಥಿಯಾಗಿ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಂಡು ಶಾಲೆ ಮತ್ತು ವಿದ್ಯಾರ್ಥಿಗಳ ಉನ್ನತಿಗಾಗಿ ನಿಸ್ವಾರ್ಥ ಸೇವೆಯನ್ನು ಗೈದಿದ್ದಾರೆ. ಉಳ್ಳಾಲ ಮೀನುಗಾರ ಮಹಿಳೆಯರ ಸೇವಾ ಸಹಕಾರಿ ಸಂಘದಲ್ಲಿ ಅಧ್ಯಕ್ಷರಾಗಿದ್ದುಕೊಂಡು ಉತ್ತಮ ಸಾಧನೆಗಳನ್ನು ಮಾಡಿರುತ್ತಾರೆ. ಬಡ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ, ಕ್ಯಾನ್ಸರ್ ರೋಗಿಗಳಿಗೆ ನೆರವು ಹಾಗೂ ವಿಕಲಚೇತನರ ಶಾಲೆಗೆ ಆರ್ಥಿಕ ನೆರವು ನೀಡಿ ತಮ್ಮ ಶಾಲೆಗಾಗಿ ಮಾತ್ರವಲ್ಲ ಸಮುದಾಯದ ಉನ್ನತಿಗಾಗಿಯೂ ಶ್ರಮಿಸಿದ್ದಾರೆ. ಸಹಕಾರಿ ಸಂಘದಲ್ಲಿ ಮಹಿಳೆಯರನ್ನು ಒಗ್ಗೂಡಿಸಿ ಸಹಕಾರಿ ಜಾಗೃತಿಯನ್ನು ಮೂಡಿಸಿದ್ದಾರೆ. ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಸುಸ್ಥಿರ ಉಳ್ಳಾಲಕ್ಕಾಗಿ ಉಳ್ಳಾಲ ನಗರಸಭೆಯೊಂದಿಗೆ ಕೈಜೋಡಿಸಿರುತ್ತಾರೆ. ನಿವೃತ್ತಿಯ ನಂತರವೂ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಉಚ್ಚಿಲ ಮೊಗವೀರ ಮಹಾಜನ ಸಂಘದ ಮಹಿಳಾ ವಿಭಾಗದಲ್ಲಿ ಉಪಾಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಾ ವಿದ್ಯಾರ್ಥಿಗಳ ಚೇತನ ಶಕ್ತಿಯಾಗಿರುವ ತಮಗೆ ನಾವಿಂದು ಭಾರತದ ಮೊಟ್ಟ ಮೊದಲ ಮುಸ್ಲಿಂ ಶಿಕ್ಷಕಿ ಫಾತಿಮಾ ಶೇಖ್ ಪ್ರಶಸ್ತಿಯನ್ನು ಅಭಿಮಾನದಿಂದ ಅರ್ಪಿಸುತ್ತಿದ್ದೇವೆ. ಪೇರೂರು ಜಾರು ತುಳು ಸಂಶೋಧನಾ ಕೇಂದ್ರ ಪೇರೂರು ವಿಜಯಲಕ್ಷ್ಮಿ ಶೆಟ್ಟಿ ಉಪಾಧ್ಯಕ್ಷರು, ಡಾಕ್ಟರ್ ಜ್ಯೋತಿ ಚೇಳಿಯಾರು ಅಧ್ಯಕ್ಷರು, ಕರಾವಳಿ ಲೇಖಕಿಯರ ವಾಚಕಿಯರ ಸಂಘ, ಸುಜಾತಾ ಕೊಡ್ಮಣ್ ಕಾರ್ಯದರ್ಶಿ, ಆಕೃತಿ ಭಟ್ ಜೊತೆ ಕಾರ್ಯದರ್ಶಿ, ಶರ್ಮಿಳಾ ಶೆಟ್ಟಿ ಕೋಶಾಧಿಕಾರಿ ಮತ್ತು ಸರ್ವ ಸದಸ್ಯರು. ಥ್ಯಾಂಕ್ ಯು. ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನೆರವೇರಿದೆ. ಇಷ್ಟು ಸುಸೂತ್ರವಾಗಿ ಕಾರ್ಯಕ್ರಮ ನೆರವೇರಲಿಕ್ಕೆ ಕಾರಣೀಭೂತರಾದವರು ಹಲವರಿದ್ದಾರೆ. ಅವರನ್ನೆಲ್ಲರನ್ನು ವಂದಿಸುವ ಸಮಯ ಇದು. ನಮ್ಮ ಕರಾವಳಿ ಲೇಖಕಿ ವಾಚಕಿಯರ ಸಂಘದ ಕಾರ್ಯದರ್ಶಿಗಳು, ಈ ಕಾರ್ಯಕ್ರಮದ 99% ಜವಾಬ್ದಾರಿಯನ್ನು ಹೊತ್ತವರು ನಮ್ಮ ಸುಜಾತ ಸುವರ್ಣ ಇವರು. ಅವರಿಗೆ ಅಧ್ಯಕ್ಷರು ಒಂದು ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕು, ನಂತರ ಅವರು ವಂದನಾರ್ಪಣೆ ಮಾಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಕೊನೆಯ ಹಂತದಲ್ಲಿ ಧನ್ಯವಾದ ಸಮರ್ಪಣೆ. ಎಲ್ಲರಿಗೂ ಶುಭ ಸಂಜೆಯ ವಂದನೆಗಳು. ಕರಾವಳಿ ಲೇಖಕಿಯರ ವಾಚಕಿಯರ ಸಂಘ ರಿಜಿಸ್ಟರ್ಡ್ ಮತ್ತು ತುಳು ಧರ್ಮ ಸಂಶೋಧನಾ ಕೇಂದ್ರ ಪೇರೂರು ಇವರ ಸಹಯೋಗದಲ್ಲಿ ಪೇರೂರು ರುಕ್ಕು ಪೂಜಾರಿ, ಬಾಗಿ ಪೂಜಾರಿ, ಲೆಚ್ಚು ಪೂಜಾರಿ ನೆನಪಿನ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ಹಾಗೂ ಫಾತಿಮಾ ಶೇಖ್ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ತಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಗೌರವದಿಂದ ನಡೆದಿದೆ ಎನ್ನಲು ಸಂತೋಷವಾಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದ ಈ ಕಾರ್ಯಕ್ರಮದ ಕೇಂದ್ರ ಬಿಂದು
ಪೇರೂರು ಜಾರು ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಸಾಮಾಜಿಕ ಚಿಂತನೆಯೊಂದಿಗೆ ಪ್ರಶಸ್ತಿಯ ಬಗ್ಗೆ ತಿಳಿಸಿಕೊಟ್ಟ ಕಲೆವಾ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜ್ಯೋತಿ ಚಳಾಯಿ ಇವರಿಗೂ ಧನ್ಯವಾದಗಳು. ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಿರಿಯ ಲೇಖಕಿ ಫಾತಿಮಾ ಶೇಖ್ ಪ್ರಶಸ್ತಿಯ ಪ್ರಾಯೋಜಕರಾದ BM ರೋಹಿಣಿ ಇವರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ವಿಜೇತರಾದ ನಜ್ರಾನಾ ಶಾಫಿ ಮತ್ತು RHL ಶಶಿಕಲಾ ಇವರಿಗೂ ಧನ್ಯವಾದಗಳೊಂದಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಭಾರತದ ಮೊದಲ ಮುಸ್ಲಿಂ ಶಿಕ್ಷಕಿ ಫಾತಿಮಾ ಶೇಖ್ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಮತಿ ಜಾನಕಿ ಪುತ್ರನ್ ಇವರಿಗೂ ಧನ್ಯವಾದಗಳು. ನಮ್ಮ ಸಂಘದ ಕಾರ್ಯಕ್ರಮವನ್ನು ನಡೆಸಲು ಸ್ಥಳಾವಕಾಶವನ್ನು ನೀಡಿದ ಮಹಿಳಾ ಸಂಘದ ಸರ್ವರಿಗೂ ಸಂಘದ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗಲು ಬಂದ ಪ್ರಶಸ್ತಿ ವಿಜೇತರ ಬಂಧು ಬಳಗಕ್ಕೂ ಹಾಗೂ ತುಳುಧರ್ಮ ಸಂಶೋಧನಾ ಕೇಂದ್ರ ಪೇರೂರು ಇದರ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಆಶಯಗೀತೆಯನ್ನು ನುಡಿದ ಆಕೃತಿ ಭಟ್ ಹಾಗೂ ಕಾರ್ಯಕ್ರಮ ನಿರೂಪಿಸಿದ ಸುಧಾನಾಗೇಶ್ ಇವರಿಗೂ ಸಂಘದ ಪರವಾಗಿ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಹಾರದ ವ್ಯವಸ್ಥೆಯನ್ನು ಒದಗಿಸಿದ ಸಂಘದ ಸದಸ್ಯೆ ವಿದ್ಯಾ ಕಾರ್ಕಳ ಇವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಕಾರ್ಯಕ್ರಮದ ಛಾಯಾಚಿತ್ರ ಗ್ರಾಹಕರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಪ್ರಶಸ್ತಿ ವಿಜೇತರನ್ನು ಪರಿಚಯಿಸಿದ ಸೌಮ್ಯ ಪ್ರವೀಣ್, ಶಶಿಕಲಾ ಹಾಗೂ ವಿದ್ಯಾ ಕಾರ್ಕಳ ಇವರಿಗೂ ಸಂಘದ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸಿದ ಕರಾವಳಿ ಲೇಖಕಿಯರ ವಾಚಕಿಯರ ಸಂಘ, ಮಹಿಳಾ ಸಭಾ ಹಾಗೂ ಪೇರೂರು ಸಂಶೋಧನಾ ಕೇಂದ್ರದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಮಾಧ್ಯಮ ಆಗಮಿಸಿದಂಥ ಮಾಧ್ಯಮ ಮಿತ್ರರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ನಾವು ನಮ್ಮ ಹಿರಿಯರನ್ನು, ನಮ್ಮ ಹಿಂದಿನ ತಲೆಮಾರನ್ನು ನೆನಪಿಸಿಕೊಳ್ಳುವುದು ಮತ್ತು ನಮ್ಮ ಅಮ್ಮಂದಿರನ್ನು ನೆನಪಿಸಿಕೊಳ್ಳುವುದರ ಮೂಲಕ ನಮ್ಮ ಮುಂದಿನ ಪೀಳಿಗೆಯನ್ನು ಬೆಳೆಸುವುದು ನಮ್ಮೆಲ್ಲರ ಇವತ್ತಿನ ಜವಾಬ್ದಾರಿ ಅನ್ನೋದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಇವತ್ತಿನ ಈ ಕಾರ್ಯಕ್ರಮ ಇದೆಯಲ್ಲ, ಇದು ಒಂದು ಬಹಳ ಚಾರಿತ್ರಿಕವಾದಂತಹ ಒಂದು ಘಟನೆ. ಯಾಕೆ ಅಂದರೆ ನಮ್ಮ ಲೇಖಕಿಯರ ಸಂಘ ಸಾಹಿತ್ಯ ಸದನ ಅದು ಸ್ವಲ್ಪ ದುರಸ್ತಿಯ ಆಗ್ತಾ ಇದೆ. ಹಾಗಾಗಿ ಅಲ್ಲಿ ನಮಗೆ ಕಾರ್ಯಕ್ರಮ ಮಾಡಲಿಕ್ಕಾಗಲಿಲ್ಲ. ಆದರೆ ಅದಕ್ಕಾಗಿ ನಾವು ಆಯ್ಕೆ ಮಾಡಿಕೊಂಡದ್ದು, ಮಂಗಳೂರಲ್ಲಿ ಬೇಕಾದಷ್ಟು ಸಂಘಟನೆಗಳಿವೆ, ಆದರೆ ನಾವು ಆಯ್ಕೆ ಮಾಡಿಕೊಂಡದ್ದು ಮಹಿಳಾ ಸಭಾವನ್ನು. ಯಾಕೆ ಅಂದರೆ ಮಹಿಳಾ ಸಭಾಕ್ಕೆ ಒಂದು ಚಾರಿತ್ರಿಕ, ಕರಾವಳಿಯ ಚರಿತ್ರೆಯಲ್ಲಿ ಒಂದು ಚಾರಿತ್ರಿಕ ಮಹತ್ವ ಇದೆ. ನಮ್ಮ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದಂತಹ ಕಮಲಾದೇವಿ ಚಟ್ಟೋಪಾಧ್ಯಾಯ ಅಂಥವರೆಲ್ಲ ಆ ಕಾಲದಲ್ಲಿ ವಿಧವಾ ಹೆಣ್ಣು ಮಕ್ಕಳಿಗೆ ಮತ್ತು ಹೆಣ್ಣು ಮಕ್ಕಳನ್ನು ಸಬಲೀಕರಣ ಮಾಡಿಕೊಳ್ಳುವುದಕ್ಕಾಗಿ ಕಟ್ಟಿದಂತಹ ಒಂದು ಸಭೆ. ಹೆಣ್ಣನ್ನು ಜಾಗೃತಗೊಳಿಸುವುದು, ಅವಳನ್ನು ಸಶಕ್ತಳನ್ನಾಗಿಸುವುದು, ಅದರ ಮೂಲಕ ಅವಳನ್ನು ಅಕ್ಷರದ ಜಗತ್ತಿಗೆ ದಾಟಿಸುವುದು ಮಾತ್ರ ಅಲ್ಲ, ಅವಳನ್ನು ವೈಚಾರಿಕವಾಗಿ ಬೆಳೆಸುವುದು ಕೂಡ ಬಹಳ ಮುಖ್ಯ ಆಗಿತ್ತು. ಕಮಲಾದೇವಿ ಚಟ್ಟೋಪಾಧ್ಯಾಯ ಅಂತಹ ಚಟುವಟಿಕೆಯನ್ನು ಮಾಡುವುದಕ್ಕೆ ಕಟ್ಟಿಕೊಂಡಂತಹ ಒಂದು ಸಭೆ. ಬಹುಶಃ ಇಲ್ಲಿರುವ ಎಲ್ಲ ಹಿರಿಯರು ಮತ್ತು ಇಲ್ಲಿರುವ ಈ ಭೌತಿಕವಾದಂತಹ ಆವರಣ ಇದು ನಮಗೆ ಬಹಳ ಮಹತ್ವದ್ದು. ಹಾಗಾಗಿ ಅದಕ್ಕೆ ಸಾಕ್ಷಿ ಪ್ರಜ್ಞೆಗಳಾಗಿ ಇರುವವರು ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾ ಫುಲೆ. ಬಹುಶಃ ಹೆಣ್ಣುಮಕ್ಕಳು ಇಷ್ಟು ಸಂಘಟನೆ ಮಾಡಬೇಕಾದ್ರೆ ಆ ಇಬ್ಬರು ಹಿರಿಯರು ಕಾರಣ. ಅವರು ಅಷ್ಟಕ್ಕೆ ಮಾತ್ರ ಕಾರಣ ಆಗಲಿಲ್ಲ, ನಮ್ಮ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟ ಅಂಬೇಡ್ಕರ್ ವಿದ್ಯಾವಂತರಾಗಬೇಕಾದರೂ ಕೂಡ ಕಾರಣರಾದವರು ಅವರೇ, ಅದೇ ಪುಣ್ಯಾತ್ಮರು. ಅವರಿಗಿಂತ ಪೂರ್ವದಲ್ಲಿ ನಮ್ಮ ಹೆಮ್ಮೆ ಏನು ಅಂತಂದರೆ, ಅವರಿಗಿಂತ ಪೂರ್ವದಲ್ಲಿ ಕರಾವಳಿಯ ಕುಂದುಂ ರಂಗರಾಯರು ಇಲ್ಲಿರುವ ದಲಿತರಿಗಾಗಿ ಹೋರಾಟ ಮಾಡಿದ್ರಲ್ಲ, ಇಲ್ಲಿರುವ ದಲಿತರಿಗಾಗಿ ಶಿಕ್ಷಣ ಸ್ಥಾಪನೆ ಮಾಡಿದ್ರಲ್ಲ 1830ರಲ್ಲಿ, ಅದು ಅದಕ್ಕಿಂತ ಬಹಳ ಮಹತ್ವವಾದ ಕೆಲಸ. ಬರೀ ಶಿಕ್ಷಣ ಪಡೆದ್ರೆ ಸಾಕಾಗುವುದಿಲ್ಲ, ನಾವು ಎಜುಕೇಶನ್ ಪಡಿತೇವೆ, ಆದರೆ ಎಜುಕೇಟ್ ಆಗುವುದಿಲ್ಲ. ವೈಚಾರಿಕತೆಯನ್ನು ಅಥವಾ ಶಿಕ್ಷಣ ಪಡೆದ ತಕ್ಷಣಕ್ಕೆ ನಮ್ಮಲ್ಲಿ ಸಾಮಾಜಿಕವಾದ ಪ್ರಜ್ಞೆಯನ್ನು, ಸಾಮಾಜಿಕವಾದ ಕಾಳಜಿಯನ್ನು ಮತ್ತು ಸಾಮಾಜಿಕವಾದ ಬದ್ಧತೆಯನ್ನು ನಾವು ಹೇಗೆ ಎದುರಿಸಬೇಕು ಅನ್ನೋದಕ್ಕೆ ನಮಗೆ ಸಾಕ್ಷಿ ಪ್ರಜ್ಞೆಗಳಾಗಿ ಇರುವವರು. ಇಲ್ಲಿರುವ
ಎಲ್ಲ ಹಿರಿಯರಿದ್ದಾರೆ. ಅದರ ಜೊತೆಗೆ ನಮ್ಮ ಕಣ್ಣು ಮುಂದೆ ಇರುವಂತಹ ಸಾವಿತ್ರಿಬಾ ಫುಲೆ, ಜ್ಯೋತಿಬಾ ಫುಲೆ ಅಥವಾ ಪೇರೂರು ಜಾರುವಂತಹ ಒಬ್ಬ ವೈಚಾರಿಕ ಚಿಂತನೆಯ ಒಂದು ವ್ಯಕ್ತಿತ್ವ ಒಂದು ನಿರ್ಮಾಣ ಆಗಬೇಕಾದ್ರೆ, ಯಾಕಂದ್ರೆ ಈ ವೇದಿಕೆ ಇದೆಯಲ್ಲ, ಇಲ್ಲಿ ಸಂಖ್ಯೆ ಕಡಿಮೆ ಇರ್ಬೋದು, ಆದರೆ ಈ ವೇದಿಕೆಗೆ ಇರುವ ಘನತೆ ಮತ್ತು ಮಹತ್ವ ಮತ್ತು ಗೌರವ ಅದು ಯಾವ ದೊಡ್ಡ ಅಬ್ಬರದ ವೇದಿಕೆಗಳಿಗಿಂತಲೂ ಬಹಳ ಮಹತ್ವದ್ದು ಮತ್ತು ಕೊಡುವಂತಹ ಪ್ರಶಸ್ತಿ ಇದೆಯಲ್ಲ, ಅದು ಜೀವಮಾನದ ಸಾಧನೆಗಾಗಿ ಕೊಡುವ ಪ್ರಶಸ್ತಿ ಅಂತ ನಾವು ತಿಳ್ಕೊಳ್ಬೇಕು. ಯಾಕಂತಂದ್ರೆ ಆಗ್ಲೇ ಅವ್ರು ಹೇಳಿದ್ರು, ನಾವು ಯಾರು ಅರ್ಜಿ ಹಾಕಿಲ್ಲ. ಇದು ಯಾಕೆ ಕೊಡುದು ಅಂತಂದ್ರೆ ಸಂಘವನ್ನ ಪ್ರಚಾರ ಮಾಡಲಿಕ್ಕಾಗಿ ಕೊಡುವುದು ಅಲ್ಲ. ಬಾಲ್ಯ ವಿವಾಹದಿಂದ ಶಾಲೆ ಬಿಟ್ಟ ಹೆಣ್ಣು ಮಕ್ಕಳೆಷ್ಟು? ಯಾಕೆ ಶಾಲೆ ಬಿಡದೆ ನಾನು ವೈಚಾರಿಕವಾಗಿ ಬೆಳಿತೇನೆ ಅನ್ನುವ ಪ್ರಜ್ಞೆ ಹೆಣ್ಣು ಮಕ್ಕಳಿಗೆ ಯಾಕೆ ಬರುವುದಿಲ್ಲ? ನಾವು ಮತ್ತೆ ಅಕ್ಷರ ಕಲಿತು ಏನ್ ಪ್ರಯೋಜನ? ಈ ಪ್ರಶ್ನೆಯನ್ನ ನಾವು ಎತ್ತಿಕೊಳ್ಳದೇ ಇದ್ರೆ ನಾವು ನೀಡುವ ಪ್ರಶಸ್ತಿಗಳು ಅಥವಾ ನಾವು ಕೊಡುವ ಪ್ರಶಸ್ತಿಗಳು ಮತ್ತೆ ನಮ್ಮನ್ನ ನಾವು ರೀಕಾಲ್ ಮಾಡ್ಕೊಳ್ಳಿಕ್ಕೆ ಅಥವಾ ನಮ್ಮನ್ನ ನಾವು ರೀಫ್ರೆಶ್ ಮಾಡ್ಕೊಳ್ಳಿಕ್ಕೆ, ನಮ್ಮನ್ನ ನಾವು ಸಶಕ್ತರನ್ನಾಗಿಸಿಕೊಳ್ಳೋದಕ್ಕಾಗಿ. ಯಾಕಂತಂದ್ರೆ ಬಾಂಬ್ರಿ ದೇವಿಯನ್ನ ನಾವು ನೆನಪಿಸ್ಬೇಕು. ವಿಶಾಖ ಗೈಡ್ಲೈನ್ಸ್ ನಂತಹ ಒಂದು ಕಾನೂನು ಬರಬೇಕಾದ್ರೆ ಬಾಂಬ್ರಿ ದೇವಿ ಕಾರಣ ನಮ್ಗೆಲ್ರಿಗೂ ಗೊತ್ತಿದೆ. ಆದ್ರೆ ಅವಳು ಯಾರು? ನಾವು ಮೊದಲ ಮಹಿಳಾ ದಿನಾಚರಣೆ ಇಲ್ಲಿ ಮಂಗಳೂರಲ್ಲಿ ಮಾಡುವಾಗ ಬಹಳ ಜನ ಕೇಳಿದ್ರು, ಅವಳು ರಾಜಸ್ಥಾನದಿಂದ ಇಲ್ಲಿ ಯಾಕೆ ಬಂದ್ಲು? ಆದ್ರೆ ಅವಳೊಬ್ರು ಅಸ್ಪೃಶ್ಯರು, ಅವಳ ಮೇಲೆ ಅತ್ಯಾಚಾರವೇ ಮಾಡಲಿಲ್ಲ ನಾವು ಅನ್ನುವಂತಹ ಹೇಳಿಕೆಗಳನ್ನ ಕೊಟ್ಟದ್ದನ್ನು ಕೂಡ ನಾವು ನೆನಪಿಸಿಕೊಳ್ಬಹುದು. ಆದ್ರೆ ಆಕೆ 40 ವರ್ಷಗಳ ಕಾಲ ಹೋರಾಟ ಮಾಡಿ ವಿಶಾಖ ಗೈಡ್ಲೈನ್ಸ್ ನಂತಹ ಒಂದು ಕಾನೂನು ಬರಲಿಕ್ಕೆ ಕಾರಣ ಆದದ್ದು. ಅದರ ಮೂಲಕ ಹೆಣ್ಣು ಮಕ್ಕಳಿಗೆ ಕೆಲಸದ ಸ್ಥಳದಲ್ಲಿ ಭದ್ರತೆ ಮತ್ತು ರಕ್ಷಣೆ, ಗೌರವ ಸಿಗ್ಬೇಕು ಅನ್ನೋ ಒಂದು ಕಾನೂನು ಜಾರಿಯಾದದ್ದು ಒಬ್ಬ ಅಂಗನವಾಡಿ ಸಹಾಯಕಿ ಬಾಂಬ್ರಿ ದೇವಿಯಿಂದ. ಇಂತಹ ಘಟನೆಗಳನ್ನ ನಾವು ನೆನಪಿಸಿಕೊಳ್ಳುವುದರ ಮೂಲಕ ಈ ನಮ್ಮ ಹೆಣ್ತನವನ್ನ ನಾವು ಜಾಗೃತಗೊಳಿಸಿಕೊಳ್ಬೇಕಾಗಿದೆ. ಅದಕ್ಕೆ ನಾವು ಬೇರೇನು ಮಾಡಬೇಕಾಗಿಲ್ಲ. ನಮ್ಗಿರುವುದು ಸಖಿತನ ಮಾತ್ರ. ಸಖಿತ್ವ ಮತ್ತು ಸಹೋದರಿಯತ್ವ ಅದು ನಮ್ಮನ್ನ ಬೆಳೆಸ್ತದೆ. ಆ ಸಖಿತನ ಮತ್ತು ಸಹೋದರಿತನದಿಂದಲೇ ನಾವು ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ. ಅಂತ ಸಖಿತನವನ್ನ ಸಾವಿತ್ರಿಬಾ ಫುಲೆ ಅವರಿಗೆ ನೀಡಿದವರು ಫಾತಿಮಾ ಶೇಖ್. ಫಾತಿಮಾ ಅವರನ್ನ ನಾವು ಯಾಕೆ ನೆನಪಿಸಬೇಕು? ಫಾತಿಮಾ ಅವರನ್ನೇ ಯಾಕೆ ನೆನಪಿಸಬೇಕು? ಮೇಡಮ್ ಹೇಳಿದ್ರು, ನಾವೇ ಮೊದಲ ಬಾರಿಗೆ ಕೊಡೋದು. ಇದು ನಮ್ಗೆ ಕೋಡ್ ಅಲ್ಲ. ನಾವು ಪ್ರಶಸ್ತಿ ಕೊಡ್ತೇವೆ ಅನ್ನೋದು ನಮಗೆ ಕೋಡ್ ಅಲ್ಲ. ನಾವೇ ಸಾಧನೆ ಮಾಡಿದ್ದೇವೆ ಅನ್ನೋದು ಕೊಡಲ್ಲ. ಅಂದ್ರೆ ಹಾಗೆ ಹೆಣ್ಣು ಮಕ್ಕಳಿಗಾಗಿ ಕೆಲಸ ಮಾಡಿದವರನ್ನ ನೆನಪಿಸಿಕೊಳ್ಳುವುದಿದೆಯಲ್ಲ, ಅದು ನಮ್ಮ ಸಾಮಾಜಿಕ ಎಚ್ಚರ ಮತ್ತು ಸಾಮಾಜಿಕ ಪ್ರಜ್ಞೆ. ಪೇರೂರು ಜಾರುವವರನ್ನ ಕರೆದು ಪ್ರಶಸ್ತಿ ತಕೊಳ್ಳಿ ಅಂತ ಒತ್ತಾಯ ಮಾಡಿದ್ರು ಅವ್ರು ಯಾವ ಪ್ರಶಸ್ತಿಯನ್ನ ಯಾವ ಮಟ್ಟವನ್ನು ತಗೊಂಡವರಲ್ಲ. ಅಂತಹ ಹಿರಿಯರು, ಅದು ಒಂದು ಆದರ್ಶವೇ, ಅದು ಒಂದು ಮೌಲ್ಯವೇ. ಇಂತಹ ಮೌಲ್ಯಗಳನ್ನ ಹೊಂದಿದ ಈ ಕಾರ್ಯಕ್ರಮದಲ್ಲಿ ಸಂಖ್ಯೆ ಕಡಿಮೆ ಇರ್ಬೋದು, ಆದ್ರೆ ನಮ್ಮ ಸಂಕಲ್ಪ ಯಾವತ್ತೂ ಕಡಿಮೆ ಆಗುವುದಿಲ್ಲ, ಅದು ಯಾವತ್ತೂ ಕುಂದುವುದಿಲ್ಲ. ಯಾಕೆಂತಂದ್ರೆ ನಿಮ್ಮಂತಹ 4 ಒಳ್ಳೆಯ ಮನಸ್ಸುಗಳು ನಮಗೆ ಬೆಂಗಾವಲಾಗಿ ಇರ್ತವೆ. ಅದು ನಮ್ಮನ್ನ ಹರಸ್ತವೆ, ನಮ್ಗೆ ಅದು ಪ್ರೇರಣೆಯನ್ನ ಒದಗಿಸ್ತದೆ. ಮತ್ತು ಪ್ರಶಸ್ತಿಯನ್ನ ಪಡೆದವರು ಆ ಚಿಂತನೆಯನ್ನ ಇನ್ನಷ್ಟು ಬೆಳೆಸ್ತಾರೆ, ವೈಚಾರಿಕತೆಯನ್ನ ಇನ್ನಷ್ಟು ಬೆಳೆಸ್ತಾರೆ. ಅದರ ಮೂಲಕ ತಮ್ಮ ಮುಂದಿನ ಪೀಳಿಗೆಗೆ ಬರೀ ಅಕ್ಷರವನ್ನ ದಾಟಿಸುವುದಲ್ಲ, ವಿಚಾರವನ್ನೂ ದಾಟಿಸ್ತಾರೆ, ಪ್ರಜ್ಞೆಯನ್ನೂ ದಾಟಿಸ್ತಾರೆ ಅನ್ನುವ ಎಚ್ಚರದೊಂದಿಗೆ ಅದನ್ನ ಮಾಡ್ತಾರೆ ನಿರಂತರವಾಗಿ ಅನ್ನುವ ಆಶಯದೊಂದಿಗೆ ನಾನು ಈ ಅಧ್ಯಕ್ಷೀಯ ನಿಲೆಯ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ good evening to each and everybody present over here. I could say that I am speechless. The moment I got a call saying that being selected for the so and so the award, I was not able to speak anything. In fact, I was just thinking, am I being able to just receive
this kind of the award, which has been just having so much of dignity, so much of pride, so much of honor. Then again I got a call, and my true caller was saying it was Yusuf sir. So I guess Yusuf sir is there, who was constantly reminding me that you have to come on so and so date, and you have been selected for and so thing. And the moment I just shared this news with my institution, the management, they were so much happy. They just started pouring the honors, the congratulations with me, so much so that though I have received this honor, it's an honor to the entire institution, because the name which has been affiliated with the award is having so much of value, so much of worth, because we know the Savitribai Phule. Though everybody is not knowing, who are having have studied the history, they're exactly knowing who was she, what was her contribution, how did she try for the upliftment of the entire women community. In fact, at that time she had tried for the emancipation of the women. Now we will be talking about the upliftment of the women emancipation. Literally she had shown us how do we have to work for the upliftment of the women, how do we have to just work for the reformation, how we can become educated, though not just having the graduations or degree in our hand. We have to just work on the ground, from the grassroots we have to start, so that if not at a larger extent, we can work at a smaller extent and bring a change, how she has brought a change. So it's a very much honor for me to just receive such a prize, such an award, which I have to just cherish, and I will be cherishing throughout my life. And perhaps this is going to be a motivation for the most of the women of my community to thinking that yes, if we just work for the betterment of the society, the development of the children, and for the education, our little efforts are going to be acknowledged, and ultimately we are going to be paid off positively, and that itself is sufficient. Though the people are not knowing, our conscience will be satisfied, as we have done in this short span of life. We have done our bit, and I am very much honored, very much grateful to this association who has chosen me, who has just bestowed upon me this honor. Indeed, I am indebted. So I was just having this thought, how could I become the member of this association? I was just thinking, is it possible for me, am I eligible to become a member of the association? Then the second thought came, maybe I have to be a writer, which I am not. I am a teacher. Perhaps this association is meant and reserved for the writers. So hopefully in the days to come, if I become a writer, or at least I can suggest the people, those who I am in contact with, who are having the ability of writing, that there is such an association, you also become a part of it. They're literally working for the emancipation, the reformation, and the development. Indeed, I'm indebted. Thank you very much. Thank you all. I'm very much honored. Have a blessed day. ಒಂದು ಸರ್ವೆ ನಡೆಯಿತು. ಅಲ್ಲಿ ನಕುಸಾ ಎಂಬ ಹೆಸರಿನ ಹೆಣ್ಣು ಮಕ್ಕಳು ಸುಮಾರು 300ರಷ್ಟು ಸಿಕ್ಕಿದ್ರಂತೆ. ನಕುಸಾ ಅಂತ. ನಕುಸ ಅಂದರೆ ಏನು ಗೊತ್ತಾ? ಬೇಡದವಳು ಅಂತ. ಯಾಕೆಂದರೆ ವರದಕ್ಷಿಣೆ. ಹೆಣ್ಣು ಮಕ್ಕಳು ಹುಟ್ಟಿದ ಕೂಡಲೇ ಅವಳು ಬೇಡದವಳು. ಇದು ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಹುಟ್ಟಿದ ಊರಿನ ಕತೆ. ಆಯಿತಾ? ಒಂದು 4-5 ವರ್ಷಗಳ ಹಿಂದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಸುದ್ದಿ ಪ್ರಚಾರ, ನಿಮಗೆ ಗೊತ್ತಿರಬಹುದೇನೋ ಗೊತ್ತಿಲ್ಲ, ಹೆಂಗಸರ ಕರಿಮಣಿಯ ಹವಳ ಮಾತಾಡ್ತದೆ ಅಂತ ಒಂದು ಸುದ್ದಿ. ಆಗ ನಮ್ಮ ಹೆಂಗಸರು ಏನು ಮಾಡಿದ್ರು ಗೊತ್ತಾ? ಅವಸರದಲ್ಲಿ ಹೋಗಿ ಕರಿಮಣಿಯ ಹವಳವನ್ನು ಗುದ್ದಿ ಜಜ್ಜಿ ತೆಗೆದು ಕುತ್ತಿಗೆ ಹಾಕ್ಕೊಂಡಂತೆ. ಯಾಕೆ ಗೊತ್ತಾ? ಹವಳ ಮಾತಾಡಿದರೆ ಗಂಡ ಸಾಯ್ತಾನೆ ಅಂತ ಸುದ್ದಿ ಹಬ್ಬಿಸಿದ್ದು. ಹವಳ ಮಾತಾಡ್ತದೆ ನೋಡಿ ನಮ್ಮ ಹೆಂಗಸರು. ಇದೆಲ್ಲ ಯಾರು ಅವಿದ್ಯಾವಂತರಲ್ಲ ಸ್ವಾಮಿ, ಓದು ಬರಹ ಗೊತ್ತಿಲ್ಲದವರಲ್ಲ, ಓದು ಬರಹ ಗೊತ್ತಿದ್ದವರೇ ಮಾಡೋದು, ಸುಶಿಕ್ಷಿತರೇ ಮಾಡೋದು. ಇದು ನಮ್ಮ ದುರಂತ ಅಂತ ಹೇಳೋದು ನಾನು. ಇದು ನಮ್ಮ ದುರಂತ.
ಅದಕ್ಕೆ ನಾನು ಹೇಳೋದು, ಅವರು ಎಲ್ಲಿ ಕೆಲಸದನ್ನು ನಿಲ್ಲಿಸಿದಾರ ಅಲ್ಲಿಂದ ಇನ್ನೂ ಮುಂದುವರಿಬೇಕು. ಅವರು ನಿಲ್ಲಿಸಬೇಕನ್ನ ನಾವು ಅದನ್ನು ಅಲ್ಲೇ ಸ್ಟಾಪ್ ಮಾಡಿದ್ದೇವೆ. ಇವತ್ತಿಗೂ ಕೂಡ ಹೆಣ್ಣು ಮಕ್ಕಳ, ನಮಗೆ ನಾವು ಪಟ್ಟಣದೊಳಗಿದ್ದೇವೆ, ಸಿಟಿಯೊಳಗಿದ್ದೇವೆ, ನಗರದಲ್ಲಿದ್ದೇವೆ, ನಮಗೆ ಅದರ ಮಹತ್ವ ಗೊತ್ತಾಗುವುದಿಲ್ಲ. ಇವತ್ತಿಗೂ ಕೂಡ ಉತ್ತರ ಕರ್ನಾಟಕದಾಚೆಯ ಹೆಣ್ಣು ಮಕ್ಕಳ ಸ್ಥಿತಿ ಇದಕ್ಕಿಂತ ಕಡೆ. ಎಲ್ಲಿವರೆಗೆ ಅಂದರೆ ಮೊನ್ನೆ ಪೇಪರ್ಲಿ ಬಂತಲ್ಲ, ರುಂಡ ಕಡಿದು ರುಂಡವನ್ನು ಇಟ್ಕೊಂಡು ಓಡಿದವರು. ನೋಡಿ, ಇದೆಲ್ಲ ಇಷ್ಟು ನಾವು ಕ್ರೌರ್ಯ ಮಾಡಲಿಕ್ಕೆ ಕಾರಣ ಏನು? ಹೆಣ್ಣು ಮಕ್ಕಳ ಸ್ಥಿತಿ ಯಾವ ಸ್ಥಿತಿಗೆ ಬಂದು ಮುಟ್ಟಿದೆ? ಬಂಗಲೆಯ ಕೋಣೆಯಲ್ಲಿ ಭ್ರೂಣ ಹತ್ಯೆ ಮಾಡುವಂಥ ಸ್ಥಿತಿ ಬಂದಿದೆ. ನೋಡಿ, ಹೆಣ್ಣು ಮಗುವನ್ನು ಬದುಕಲಿಕ್ಕೆ ಬಿಡೋದು ಬಿಡಿ, ಹೊಟ್ಟೆ ಒಳಗೆ ಹುಟ್ಟಲಿಕ್ಕೆ ಬಿಡೋದಿಲ್ಲಲ್ಲ ಸ್ವಾಮಿ, ಹುಟ್ಟಲಿಕ್ಕೆ ಬಿಡೋದಿಲ್ಲಲ್ಲ. ಒಂದು ಅಂಗಡಿಯ ಒಳಗೆ ಕೂತು ಮಾಡಿದ ಹಾಗೆ ಆಪರೇಷನ್ ಮಾಡಿ ಹೆಣ್ಣು ಭ್ರೂಣವನ್ನು ಹತ್ಯೆ ಅದಕ್ಕೆ ಪುನಃ ಸಮರ್ಥಿಸುವವರಿದ್ದಾರೆ. ನೀವು ನೋಡಿದ್ರೇನ ಪೇಪರಲ್ಲಿ. ಯಾಕಂದರೆ ಹೆಣ್ಣು ಮಗು ಹೌದು ಅಂತಾದರೆ ಉಳಿಸಬಹುದಲ್ವಾ, ಅದಕ್ಕಾದರೂ ನೀವು ಆಪರೇಷನ್ಗೆ ಬಿಡಬೇಡ್ವಾ? ಹೀಗೆ ವಾದ ಮಾಡುವವರು ಇದ್ದಾರೆ. ಆಪರೇಷನ್ ಮಾಡುವುದೇ ಅಪರಾಧ ಅಂತ ಇದ್ದದ್ದನ್ನು ತಪ್ಪು ಅಂತ ಹೇಳಿ ವಾದಿಸುವವರಿದ್ದಾರೆ. ಅದು ಬಿಡಬೇಕು, ನಿಷೇಧ ಮಾಡಬಾರ್ದು. ಯಾಕಂದರೆ ಹೆಣ್ಣು ಅಂತ ಗೊತ್ತಾದರೆ ನಾವು ಉಳಿಸ್ಬಹುದಲ್ವಾ? ಆದರೆ ಗಂಡು ಅಂತ ಗೊತ್ತಾದರೆ ಇವರು ಉಳಿಸ್ತಾರಾ, ಅದು ಕೊಲ್ತಾರಾ? ನೋಡಿ, ಆ ಪ್ರಶ್ನೆ ಮಾಡೋದಿಲ್ಲ ಯಾರು ಸಹ. ಹೆಣ್ಣು ಅಂತ ಗೊತ್ತಾದರೆ ಉಳಿಸ್ಬಹುದಲ್ವಾ ಅಂತ ಹೇಳುವವರು, ಗಂಡು ಅಂತ ಗೊತ್ತಾದರೆ ಕೊಲ್ತಾರಾ? ಅವರಿಗೆ ಏನಾಯಿತು, ಮದುವೆ ಆಯಿತಾ, ಮಕ್ಕಳಿದ್ದಾರಾ, ಏನು ಗೊತ್ತಿಲ್ಲ. ಇಷ್ಟು ಮಾತ್ರ ಗೊತ್ತು, ಅವರು ಸಾವಿತ್ರಿಬಾಯಿ ಫುಲೆ ಒಟ್ಟಿಗೆ ಕೊನೆಯವರೆಗೂ ಕೆಲಸ ಮಾಡಿದ್ದಾರೆ ಶಿಕ್ಷಕಿಯಾಗಿ. ಅದು ಸಹ ಎಲ್ಲಿ? ಹರಿಜನರ ಶಾಲೆಯಲ್ಲಿ. ನೋಡಿ, ಮೊದಲು ಹೆಣ್ಣು ಮಕ್ಕಳಿಗೆ ಶಾಲೆ ತೆರೆದವರು 1848 ಜನವರಿ 1ರಂದು. ಹಾಗೆಯೇ 1847ರಲ್ಲಿ ಅಸ್ಪೃಶ್ಯರಿಗಾಗಿ, ದಲಿತರಿಗಾಗಿ ಮೊದಲು ಶಾಲೆ ತೆರೆದದ್ದು ಇದೇ ಸಾವಿತ್ರಿಬಾಯಿ ಫುಲೆ. ಆಗ ಕಲಿಸಲಿಕ್ಕೆ ಬಂದದ್ದು ಈ ಫಾತಿಮಾ ಶೇಖ್. ಊಹಿಸಲಿಕ್ಕೆ ಸಾಧ್ಯವೋ ನಮಗೆ? ಎಲ್ಲಿಯಾದರೂ ಬಾಜಿರಾಯನ ಕಾಲದಲ್ಲಿ ಬ್ರಾಹ್ಮಣರ ಎದುರಿಗೆ ಅಸ್ಪೃಶ್ಯರು ಕಂಡ್ರೆ ಕತ್ತಿಯಿಂದ ಕಡಿದು ಕತ್ತಿಯಲ್ಲಿ ಕ್ರಿಕೆಟ್ ಆಡಿದ ಹಾಗೆ ರುಂಡವನ್ನು ಹಾರಿಸಿದ್ರಂತೆ. ಇದು ಆ ಕಾಲದ ಮಹಾರಾಷ್ಟ್ರದ ವ್ಯವಸ್ಥೆ. ಅಂತಹ ಕಾಲದಲ್ಲಿ ಯೋಚನೆ ಮಾಡಿ, ಅಂತಹ ಸ್ಥಿತಿಯಲ್ಲಿ ಈ ಇಬ್ಬರು ದಂಪತಿಗಳು ಮತ್ತು ಫಾತಿಮಾ ಶೇಖ್ ಮಾಡಿದ ಕೆಲಸ ಇದೆಯಲ್ಲ, ನಮಗೆ ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಹಾಗಿರುವಾಗ ಈ ಕಾಲದಲ್ಲಿ ನಾವು ಮಾಡಬೇಕಾದ ಇಷ್ಟೇ. ಒಂದು, ಅವರು ಮಾಡಿದ ಕೆಲಸ ಏನು, ಚರಿತ್ರೆಯನ್ನು ತಿಳ್ಕೊಳ್ಳೋದವನು ಚರಿತ್ರೆ ನಿರ್ಮಿಸಲಾರ, ಇದೊಂದು ಪ್ರಸಿದ್ಧ ಮಾತು. ಚರಿತ್ರೆ ಏನು ಅಂತ ನಾವು ತಿಳ್ಕೊಳ್ಬೇಕು. ಸಾಧ್ಯವಾದಷ್ಟು ಅವರ ಆದರ್ಶಗಳನ್ನು ಪಾಲಿಸಲಿಕ್ಕೆ ಪ್ರಯತ್ನ ಪಡಬೇಕು. ಇವತ್ತು ಮೂವರಿಗೂ ಅವರ ಹೆಸರಲ್ಲಿ ನೀಡುವ ಈ ಪ್ರಶಸ್ತಿ ಇದೆಯಲ್ಲ, ಇದು ಆ ಹಿರಿಯ ಮಾತೆಯರು, ಯಾರು, ಲಜ್ಜು ಪೂಜಾರ್ತಿ, ಬಾಗಿ ಪೂಜಾರ್ತಿ, ರುಕ್ಕು ಪೂಜಾರ್ತಿ ಅವರ ನೆನಪಿನಲ್ಲಿ ಕೊಡುವುದು. ಇದು ನಿಜವಾಗಿ ಪ್ರಾರಂಭ ಮಾಡಿದ್ದು ಇವರೇ, ನಾವು ಅದರ ಜೊತೆ ಸೇರಿಕೊಂಡದ್ದು. ಇನ್ನು ಮುಂದೆ ನಾವೇ ಸ್ವತಂತ್ರವಾಗಿ ಇನ್ನೇನಾದರೂ ಹೊಸ ಮಾಡಬೇಕು ಅಂತ ಇದ್ದೇವೆ. ಇನ್ನೊಂದು ಹೊಸ ರೀತಿಯಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇವೆ. ಯಾಕಂದರೆ ಫಾತಿಮಾ ಶೇಖ್ ಬಗ್ಗೆ ಯಾರು ಇಷ್ಟವರೆಗೆ ಪ್ರಶಸ್ತಿ ಕೊಟ್ಟದ್ದು ನನಗೆ ಗೊತ್ತಿಲ್ಲ. ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ಬಗ್ಗೆ ಯಾರು ಪ್ರಶಸ್ತಿ ಕೊಟ್ಟದ್ದು ನಮ್ಮ ಮಹಾರಾಷ್ಟ್ರದಲ್ಲಿ ಉಂಟಾಯನ, ನಮ್ಮ ಕರ್ನಾಟಕದಲ್ಲಿ ನನಗೆ ಕೇಳಿ ಗೊತ್ತಿಲ್ಲ. ಆದರೂ ನಾವು ಕರಾವಳಿ ಲೇಖಕಿಯರ ಸಂಘದವರು ಮತ್ತು ತುಳು ಸಂಶೋಧನಾ ಕೇಂದ್ರದ ಒಂದು ಸಣ್ಣ, ನೋಡಿ ನಮ್ಮದಲ್ಲಿ ಸಣ್ಣ ಕಾರ್ಯಕ್ರಮ. ನಿಮಗೆ ಮೊದಲು ಇಲ್ಲಿ ಬಂದಾಗ ಖಾಲಿ ಕುರ್ಚಿ ನೋಡಿ ಆಶ್ಚರ್ಯ ಆಗಿರ್ಬೋದು, ಇವರು ಎಂಥದ್ದು ಜನ ಕುರ್ಚಿಗಳಿಗೆ ಮಾತಾಡ್ತಾರ ಅಂತ. ಇಲ್ಲ, ನಾವು ಇಷ್ಟೊಂದು ಸಂಖ್ಯೆಯಲ್ಲಿದ್ದರೂ ಕೂಡ ನಾವು ಮಾಡುವ ಕೆಲಸಕ್ಕೊಂದು ಗೌರವ ಇದೆ, ಅದನ್ನು ನೀವು ಗೌರವಿಸಬೇಕು. ಮತ್ತು ನಿಮಗೆ ಒಂದಷ್ಟು ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾ ಶೇಖ್ ಅವರ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳುವ, ಚರಿತ್ರೆಯನ್ನು ಅರಿಯುವಂಥ ಒಂದು ಆಸಕ್ತಿ ಹುಟ್ಟಲಿ ಅಂತ ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಇರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲರಿಗೂ ಪ್ರೀತಿಪೂರ್ವಕ ನಮನಗಳು. ಇಂದಿನ ಈ ಶುಭ ಸಂದರ್ಭದಲ್ಲಿ ಅಂದರೆ ಪೇರೂರು ರುಕ್ಕು ಪೂಜಾತಿ, ಬಾಗಿ ಪೂಜಾತಿ, ಲೆಚ್ಚು ಪೂಜಾತಿ ನೆನಪಿನ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ಹಾಗೂ ಫಾತಿಮಾ ಶೇಖ್ ಪ್ರಶಸ್ತಿ ಈ ಸಮಾರಂಭದಲ್ಲಿ ನಮ್ಮನ್ನು ಗುರುತಿಸಿ ಪ್ರಶಸ್ತಿಯನ್ನು ನಮಗೆ ಕೊಟ್ಟಿದ್ದೀರಿ. ಅದಕ್ಕೆ ಈ ಸಂಘದ ಪ್ರತಿಯೊಬ್ಬರಿಗೂ ನಾನು ಹೃದಯ ತುಂಬಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಜವಾಗಿ ಹೇಳಬೇಕು ಅಂತ ಹೇಳಿದರೆ ಈ ಸಂಘವು ಒಂದು ಉತ್ತಮವಾದಂತಹ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಬರ್ತಾ ಇದೆ. ಸಮಾಜದಲ್ಲಿನ ಜನರಿಗೆ ಅಂದರೆ ನಾಗರಿಕರಿಗೆ ಒಂದು ಉತ್ತಮ ಸಂದೇಶವನ್ನು ನೀಡ್ತಾ ಇದೆ. ಇಂತಹ
ಕೆಲಸಗಳು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಅವಕಾಶಗಳು ನಿಮಗೆ ಸಿಗಲಿ ಮತ್ತು ಇಂತಹ ಒಳ್ಳೆಯ ಕೆಲಸಗಳನ್ನು ಹೆಚ್ಚು ಹೆಚ್ಚು ಮಾಡುವಂತಾಗಲಿ ಅಂತೇಳಿ ನಾನು ನಿಮಗೆ ಹಾರೈಸ್ತೇನೆ. ನಿಮ್ಮ ಸಂಘದ ಕೀರ್ತಿ ಮತ್ತು ಹೆಸರು ಎಲ್ಲ ಕಡೆ ಹರಡಲಿ ಮತ್ತು ತಮಗೆ ಯಶಸ್ಸು ಸಿಗಲಿ ಅಂತೇಳಿ ಹಾರೈಸ್ತೇನೆ. ನನಗೆ ಮಾತನಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಕೂಡ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ವೇದಿಕೆಯ ಮೇಲಿರುವ ಪ್ರಿಯರಾದ ಗೌರವಾನ್ವಿತ ಲೇಖಕಿ BM ರೋಹಿಣಿಯವರೇ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಿಜಯಲಕ್ಷ್ಮಿ ಶೆಟ್ಟಿ ಬರಲಿಲ್ಲ, ಡಾಕ್ಟರ್ ಜ್ಯೋತಿ ಚೇಳಿಯಾರ್ ಅವರೇ ಹಾಗೂ ಕಾರ್ಯಕ್ರಮದ ಸಂಯೋಜಕರೇ ಮತ್ತು ಪದಾಧಿಕಾರಿಗಳೇ, ವೇದಿಕೆಯ ಎದುರು ಭಾಗದಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತರಾದ ಸಭಾಸದರೇ, ಎಲ್ಲರಿಗೂ ನನ್ನ ನಮಸ್ಕಾರ. ಇದು ನನಗೆ ಬಯಸದೆ ಬಂದ ಭಾಗ್ಯ. ನಾನು ಇತ್ತೀಚೆಗೆ ಒಂದು ಬಳಂಗರಿಯ ಮಡಿಲಲ್ಲಿ ಅಂತ ಒಂದು ಆತ್ಮಕಥೆಯನ್ನು ಬರೆದಿದ್ದೆ. ಅದನ್ನು ನಾನು ನಮ್ಮ ಹಿರಿಯ ಲೇಖಕಿ ರೋಹಿಣಿಯವರಿಗೆ ಅದನ್ನು ಪೋಸ್ಟ್ ಮಾಡಿ ಕಳಿಸಿದೆ. 4 ದಿವಸದಲ್ಲಿ ಇಡೀ ಪುಸ್ತಕವನ್ನು ಓದಿ ತಮ್ಮ ಅಭಿಪ್ರಾಯಗಳನ್ನು, ನನಗೆ ಸಲಹೆ ಸೂಚನೆಗಳನ್ನು ಅಷ್ಟು ಚಂದ ಮಾಡಿ ಆತ್ಮೀಯತೆಯಿಂದ ಬರೆದು ಕಳಿಸಿದ್ದಾರೆ. ಆದ್ದರಿಂದ ಈ ಕ್ಷೇತ್ರದಲ್ಲಿ ಅವರಿಗೆ ಎಷ್ಟು ಕಾಳಜಿ ಇದೆ ಅಂತ ನನಗೆ ಆಗಲೇ ಗೊತ್ತಾಯಿತು. ಆ ಪುಸ್ತಕ, ನಾನೇನು ದೊಡ್ಡ ಲೇಖಕಿಯಲ್ಲ, ದೊಡ್ಡ ಸಾಧಕಿ ಕೂಡ ಅಲ್ಲ, ಲೇಖನವನ್ನು ಬರುವ ಮನೆತನದಿಂದ ಹುಟ್ಟಿದವಳು ಅಲ್ಲ. ನನ್ನ ಕೊರೋನಾ ಸಂದರ್ಭದಲ್ಲಿ ನನಗೊಂದು ಬಹಳ ಬೋರ್ ಆಯಿತು ಮನೆಯಲ್ಲಿ ಕೂತ್ಕೊಂಡು. ಆಗ ನಾನು ವಾಸುದೇವರಾಯರಿಗೆ ಹೇಳಿದೆ, ಸರ್, ಅವರು ನನ್ನ ಆತ್ಮೀಯರು, ನಾವು ಒಂದೇ ಮ್ಯಾನೇಜ್ಮೆಂಟಿನ ಅಲ್ಲಿ ಕೆಲಸ ಮಾಡಿದವರು, ಅವರ ಹೈಸ್ಕೂಲ್ಗೆ ನಾನು ಪ್ರೈಮರಿ. ಸರ್, ಕೆಲಸ ಇಲ್ಲದೆ, ಚಟುವಟಿಕೆ ಇಲ್ಲದೆ ಬಹಳ ಬೋರ್ ಆಗ್ತದೆ ಅಂತ ಹೇಳಿದಾಗ, ನೀವು ಯಾಕೆ ಬೋರ್ ಮಾಡೋದು, ನಿಮ್ಮ ಆತ್ಮಚರಿತ್ರೆಯನ್ನೇ ಬರೆಯಿರಿ ಅಂತ ಹೇಳಿದರು. ನಮ್ಮ ಆತ್ಮಚರಿತ್ರೆಯನ್ನು ಬರೆದಿಲ್ಲ, ನೆಗಾಡುವುದಿಲ್ವ, ನಮ್ಮನ್ನು ನಾವೇ ಹೊಗಳಿಕೊಂಡಂತೆ ಆಗುವುದಿಲ್ವ ಅಂತ ಕೇಳಿ, ವಾಸ್ತವಿಕ ಸಂಗತಿಗಳನ್ನು ಬರೆಯುವುದರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿ, ನಾನು ಕ್ವಶ್ಚನ್ ಬರೆದು ಕಳಿಸ್ತೇನೆ, ನೀವು ಅದಕ್ಕೆ ಉತ್ತರ ಬರೆದುಕೊಂಡು ಹೋಗಿ ಅಂತ. ಹಾಗೆ ನಾನು ಏನೋ ಒಂದು ದೇವರ ದಯ ಅಂತ ನನಗೆ ಹೇಳ್ತೇನೆ ನಾನು. ಯಾಕಂತ ಹೇಳಿದರೆ, ಈ ಲೇಖಕಿಯರ ಸಂಘದಲ್ಲಿ ಬಂದು ನಾನು ಇಲ್ಲಿ ನಿಂತುಕೊಂಡು ಈ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾದ್ರೆ ಇದು ನಿಜವಾಗಿಯೂ ದೇವರ ದಯೆ. ಗೊತ್ತಾಯ್ತಲ್ಲ, ನಾನು ಶಿಕ್ಷಕಿಯಾಗಿ ಮುಖ್ಯೋಪಾಧ್ಯಾಯಿನಿಯಾಗಿ ಕೂಡ ಕೆಲಸ ಮಾಡಿದಾಗ ಪ್ರಶಸ್ತಿಗೆ ನನ್ನ ಹತ್ರ ಅರ್ಜಿ ಕೇಳಿದೆ. ಆಗ ಕೂಡ ನಾನು ಹೇಳಿದೆ, ನಾನು ಅರ್ಜಿ ಹಾಕುವುದಿಲ್ಲ, ನನಗೆ ಸರ್ಕಾರ ಸಂಬಳ ಕೊಡ್ತದೆ, ಆ ಸಂಬಳಕ್ಕೆ ಸರಿಯಾಗಿ ನಾನು ಕೆಲಸ ಮಾಡ್ತೀನಿ, ನೀವು ನನಗೆ ಪ್ರಶಸ್ತಿ ಕೊಡೋದಾದರೆ ಕೊಡಿ, ನಾನು ಅದನ್ನು ಸ್ವೀಕರಿಸ್ತೇನೆ ಅಂತ ಹೇಳಿದೆ. ಆದರೆ ಮತ್ತೊಂದು ವರ್ಷ ಮ್ಯಾನೇಜ್ಮೆಂಟಿನವರಿಗೆ ಬರೆದಾಗ ನನಗೆ ಸರ್ಕಾರದ ಪ್ರಶಸ್ತಿ ಸಿಕ್ಕಿತು. ನಾವು ಕೆಲಸ ಮಾಡುವಾಗ ನಾವು ಪಡೆಯುವ ಸಂಬಳ, ಅದರಿಂದ ನಾವು ನಮ್ಮ ಸಮಾಜದ ಮಕ್ಕಳನ್ನು ನಾವು ನಮ್ಮ ಮಕ್ಕಳಂತೆ ಪ್ರೀತಿಸಿ, ಒಂದು ಶಿಸ್ತಿನಿಂದ, ಪ್ರಾಮಾಣಿಕತೆಯಿಂದ, ನಮ್ಮ ಒಳಗಿನ ಪರಮಾತ್ಮನಿಗೆ ಇದು ತೃಪ್ತಿಯಾಗೋ ಹಾಗೆ ಕೆಲಸ ಮಾಡಿದಾಗ ಇಂಥ ಪ್ರಶಸ್ತಿಗಳು ನಮ್ಮನ್ನು ಅರಸಿಕೊಂಡು ಬರ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಮತ್ತು ಶಿಕ್ಷಕ್ಕೆ ಒಂದು ಉದಾಹರಣೆ ಹೇಳ್ತೇನೆ ನಾನು. ನನಗೆ ನಮ್ಮ ಹಿರಿಯ ಸಾಹಿತಿಯವರು ಹೇಳಿದಾಗ, ಸಾಧಾರಣ 100 ವರ್ಷಗಳ ಹಿಂದಿನ ಕತೆ, ಆ ದಾರುಣ ಕಥೆಗಳನ್ನು ಹೇಳಿದಾಗ ಹೇಗಿರಬಹುದು, ಆ ಸಂದರ್ಭದಲ್ಲಿ ಸಾವಿತ್ರಿಬಾಯಿ ಫುಲೆಯವರು, ಈ ಫಾತಿಮಾ ಶೇಖ್ ಅವರು, ಆ ಒಂದು ಜನರ ಒಂದು ಮೂಢನಂಬಿಕೆಯ ನಡುವೆ ಕೂಡ ಹೆಣ್ಣು ಮಕ್ಕಳನ್ನು ಮುಂದೆ ತರಬೇಕೆಂಬ ಒಂದು ಛಲದಿಂದ ಶಿಕ್ಷಣದಲ್ಲಿ ಕ್ರಾಂತಿಯನ್ನೇ ಮಾಡಿದ್ದಾರೆ. ಅವರಿಗೆ ನಿಜವಾಗಿ ನಾನು ದೊಡ್ಡ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ಪುಸ್ತಕ ಕೂಡ ಒಂದು ಅಕಸ್ಮಾತ್ತಾಗಿ ನಮ್ಮಿಂದ ಹೊರಗೆ ಬಂದಿದೆ. ಇದಕ್ಕಾಗಿ ಇದನ್ನು ಗುರುತಿಸಿ ನನಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ ಈ ಕರಾವಳಿ ಲೇಖಕಿಯರ ಮತ್ತು ವಾಚಕಿಯರ ಸಂಘ, ತುಳು ಧರ್ಮ ಸಂಶೋಧನಾ ಕೇಂದ್ರ ಪೇರೂರು, ಇವರ ಸಹಯೋಗದಲ್ಲಿ ಪೇರೂರು
ದುರ್ಗ ಪೂಜಾರ್ತಿ, ಭಾಗ್ಯ ಪೂಜಾರ್ತಿ, ಲೆಚ್ಚು ಪೂಜಾರ್ತಿ ನೆನಪಿನ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಇದರಲ್ಲಿ ನಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಾನು ತಮಗೆಲ್ಲರಿಗೂ ಕೂಡ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್.